येहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानंदो व्ययो यो गुरुरपि परमः चिन्तयेतं महान्तम्। ओम जन्माद्यस्य यतोऽन्वयादितरतश्च अर्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनुमत्स्मरणात् भवेत् भवति यदनुभावात्। येडमूकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्ताम् सन्निधिं मानसे च। यं प्रव्रजन्तमनुपेतमपेतकृत्यं द्वैपायनो विराकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। यं प्रव्रजन्तमनुपेतमपेतकृत्यं द्वैपायनो विरहकातरा जुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीशुकोवाच वरीयानेशते प्रश्नः कृतो लोकहितो नृप आत्मवित्सम्मतः पुंसां श्रोतव्यादिषु यः परः। ಶ್ರೀ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಉತ್ತರವನ್ನು ಕೊಡುವ ಸಂದರ್ಭದಲ್ಲಿ ಅವನ ಪ್ರಶ್ನೆಯನ್ನೇ ಪ್ರಶಂಸೆ ಮಾಡಿ, ಸಾಯುವ ಮುನ್ನ ಮನುಷ್ಯ ಏನು ಮಾಡಬೇಕು ಅಂತ ಕೇಳಿದೆಯಲ್ಲ, ಇದು ಬಹಳ ಉತ್ತಮವಾದ ಪ್ರಶ್ನೆ. ಈ ಜನ್ಮ ಅಂದರೆ ಮನುಷ್ಯ ಜನ್ಮ ಬಂದಿರೋದೇ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳುವ ಸಲುವಾಗಿ. ಆದರೆ ಏನು ತಿಳಿದು ಏನು ಪ್ರಯೋಜನ? ಏನು ತಿಳಿಬೇಕೋ ಅದನ್ನು ತಿಳಿದೇ ಇದ್ದ ಮೇಲೆ ಎಲ್ಲ ತಿಳಿದು ಕೂಡ ಪ್ರಯೋಜನ ಇಲ್ಲ. ಹಾಗಾದ್ರೆ ತಿಳಿಬೇಕಾದ್ದೇನು? ಆತ್ಮತತ್ವಂ, ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕು. ಮಾನವ ಜನ್ಮ ದೊಡ್ಡದು ಯಾಕೆ ಅಂದರೆ
ಈ ಜನ್ಮದಲ್ಲಿ ಮಾತ್ರ ಭಗವಂತನನ್ನು ಪರಿಚಯ ಮಾಡಿಕೊಳ್ಳುವಂತಹ ಅವಕಾಶ ಇದೆ. ದೇವರು ಕೊಡುವಂತಹ ಜನ್ಮಗಳಲ್ಲಿ 83,99,999 ಜನ್ಮಕ್ಕೆ ಇಲ್ಲದ್ದು ಮಾನವ ಜನ್ಮಕ್ಕಿದೆ. ಅದೇನೆಂದರೆ ಭಗವಂತನ ಬಗೆಗಿನ ಅರಿವು, ಜ್ಞಾನ. ತುಂಬ ಜನ ಹಗಲು ಒಂಥರ ಕಳೀತಾರೆ, ರಾತ್ರಿ ಒಂಥರ ಕಳೀತಾರೆ, ಅದರಲ್ಲೇ ಕಳೆದು ಸ್ಮಶಾನದ ಕಡೆ ಮುಖ ಮಾಡಿ ಹೊರಟು ಬಿಡ್ತಾರೆ. ಹೀಗೆ ನಾನೂ ಒಂದು ದಿನ ಹೋಗ್ತೇನೆ ಅಂತ ಸದಾ ಎಚ್ಚರಿಕೆಯಿಂದ ಇದ್ದು ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಶುಕಾಚಾರ್ಯರು ಹೇಳ್ತಾರೆ, ಜನ್ಮಲಾಭ ಪರಪುಂಸ ಅಂತ್ಯೇ ನಾರಾಯಣ ಸ್ಮೃತಿ. ಮನುಷ್ಯ ಜನ್ಮದ ದೊಡ್ಡ ಲಾಭ ಅಂದರೆ ಅಂತ್ಯಕಾಲದಲ್ಲಿ ಭಗವಂತನ ನೆನಪು ಬರಬೇಕು. ಆ ಭಗವಂತನ ನೆನಪು ಬರಬೇಕಂತಾದರೆ, ಅಂತ್ಯಕಾಲದಲ್ಲಿ ಬರಬೇಕಂತಾದರೆ ನಿರಂತರ ಅವನ ಸ್ಮರಣೆ ಮಾಡಬೇಕು. ಹರಿಭಜನೆ ಮಾಡೋ ನಿರಂತರ ಸಂತತಂ ಚಿಂತೆಯೇನಂತಂ. ಯಾರು ಯಾವಾಗಲೂ ಆ ಭಗವಂತನ ಬಗ್ಗೆ ಹೇಳ್ತಾರೆ, ಕೇಳ್ತಾರೆ, ಅವರಿಗೆ ಮಾತ್ರ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರುತ್ತೆ. ಆ ಭಗವಂತನ ನಾಮದ ಮಹಿಮೆ, ಆ ನಾಮವನ್ನು ಹೇಳಿ ಯಾರೆಲ್ಲ ಉದ್ಧಾರ ಆಗಿದ್ದಾರೆ ಇವರ ಕಥೆಗಳ ಸಂಗ್ರಹವೇ ಶ್ರೀಮದ್ ಭಾಗವತ. ನಮ್ಮ ತಂದೆಗಳಾದ ವ್ಯಾಸರ ಮುಖಕಮಲದಿಂದ ನಾನು ಶ್ರವಣ ಮಾಡಿದ್ದೇನೆ. ಇದನ್ನು ನಾನು ನಿನಗೆ ಕೊಡ್ತೇನೆ. ತದಹಂ ತೇ ವಿದಾಸ್ಯಾಮಿ. ನಾನು ನಮ್ಮ ತಂದೆಗಳಲ್ಲಿ ಕೇಳಿದ ಭಾಗವತವನ್ನು ನಾನು ನಿನಗೆ ಕೊಡ್ತೇನೆ. ಹೇಳುವ ಭಾಗವತ ಕೇಳಿ ಆ ಭಾಗವತದಲ್ಲಿ ಹೇಳಿದ ಕೃಷ್ಣನ ಪಾದಾರವಿಂದದಲ್ಲಿ ಮುಕುಂದೇ ಮತಿ ಸ್ಯಾತ್. ಆ ಭಗವಂತನ ಪಾದಾರವಿಂದದಲ್ಲಿ ನಿನಗೆ ಮತಿ ಅಂದರೆ ಮನಸ್ಸು, ಬುದ್ಧಿ ಸ್ಥಿರವಾಗಿ ನಿಲ್ತು ಅಂತಾದರೆ ಖಂಡಿತವಾಗಿ ಮೋಕ್ಷವನ್ನೇ ಪಡಿತೀಯ. ನೀನೇನು ಯೋಚನೆ ಮಾಡಬೇಕಾದ್ದಿಲ್ಲ. ನನಗೆ ಸ್ವಲ್ಪ ಕಾಲ ಇದೆ, ಅಷ್ಟರೊಳಗೆ ನಾನು ಎಲ್ಲ ಕಥೆ ಕೇಳಬಹುದಾ ಅಂತ, ಸಾಧನೆ ಮಾಡಬಹುದಾ ಅಂತ. ಖಟ್ವಾಂಗ ಅಂತ ರಾಜ ಋಷಿ, ಅವನಿಗೆ 2 ಗಳಿಗೆ ಸಾವಿಗೆ ಮೊದಲು ತಿಳಿತು. 1 ಗಳಿಗೆಯಲ್ಲಿ ಎಲ್ಲ ಅಟ್ಯಾಚ್ಮೆಂಟ್ಗಳನ್ನೂ ಬಿಡುಗಡೆ ಮಾಡಿಕೊಂಡ, ಸರ್ವಸಂಗ ಪರಿತ್ಯಾಗ ಮಾಡಿದ. ಇನ್ನು 1 ಗಳಿಗೆ ಮನಸ್ಸು ದೇವರ ಪಾದದಲ್ಲಿಟ್ಟು ನಾನ್ ಸ್ಟಾಪ್ ಭಗವಂತನ ಬಳಿಗೆ ಹೋಗೇ ಬಿಟ್ಟ. ತವಾಪಿ ಏತರಿಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ. ನೀನು ಯಾಕೆ ಯೋಚನೆ ಮಾಡ್ತೀಯ? 7 ದಿನ ಇದೆ ನಿಂಗೆ ಸಾಧನೆ ಮಾಡಲಿಕ್ಕೆ. ವಯಸ್ಸಾದ ಕಾಲಕ್ಕೆ ಏನು ಮಾಡಬೇಕು ಅಂತ ಕೇಳಿದೆ ಅಲ್ಲ. ವಯಸ್ಸಾದ ಕಾಲಕ್ಕೆ ಮೊದಲು ಆಗಾಗ ಮನೆ ಬಿಟ್ಟು ಹೋಗೋದು ಕಲಿಬೇಕಂತ, ಮನೆ ಒಳಗೆ ಇರಬಾರ್ದಂತ. ವಯಸ್ಸಾದ ಮೇಲೆ ಸಾಯ್ತೇನೆ ಅನ್ನುವ ಭಯವನ್ನು ಬಿಡಬೇಕಂತೆ. ಭಯಗ್ರಸ್ತವಾದ ಮನಸ್ಸು ಭಗವಂತನ ಚಿಂತನೆಯಲ್ಲಿ ನಿಲ್ಲಲ್ಲ. ಭಯ ಬಿಡಬೇಕು. ಮನೆ ಮೇಲಿರುವ ಮಮಕಾರವನ್ನು ಮೊದಲು ಬಿಡಬೇಕು. ಹೇಳೋದು ಸುಲಭ, ಮಾಡೋದು ಕಷ್ಟ. ಅಭ್ಯಾಸ ಯೋಗೇನತ್ತು ಕೌಂತೆಯ. ಅಭ್ಯಾಸ ಮಾಡ್ಕೊ. ಒಂದೇ ಸತಿ ಮನೆ ಬಿಟ್ಟು ಹೋಗೋದಾದರೆ ಪ್ರಾಬ್ಲಮ್. ಅದಕ್ಕೆ ಆಗಾಗ ಬಿಟ್ಟು ಹೋಗ್ತಾ ಇರಬೇಕು. ಎಲ್ಲಿ ಹೋಗಬೇಕು? ಪುಣ್ಯತೀರ್ಥ ಜಲಾಪ್ಲತಃ. ಎಲ್ಲಿ ಪುಣ್ಯ ನದಿಗಳು ಹರಿತಾ ಇದೆ, ಎಲ್ಲಿ ಪುಣ್ಯಾತ್ಮರಿದ್ದಾರೆ, ಎಲ್ಲಿ ಸಜ್ಜನರಿದ್ದಾರೆ, ದಿನ 4:15 ಇರಲಿ, 5:15 ಇರಲಿ, 6 ಇರಲಿ, 7 ಇರಲಿ, 1-1.5 ಗಂಟೆ ಕಾಲ ಮನೆ ಬಿಟ್ಟು ಬರೋದನ್ನು ಮೊದಲು ಕಲಿಬೇಕು. ಭಾಗವತ ಹೇಳುತ್ತೆ. ನಿಜವಾಗಿಯೂ ಮೈಸೂರಿನ ಜನ ನಂಗೆ ಆಶ್ಚರ್ಯ. ನಾ ಅಂದ್ಕೊಂಡೆ ಒಂದು 4-6 ರೋ ತುಂಬಿರಬಹುದು, ಇನ್ನೆಲ್ಲ ಮನೇಲೇ ಇರಬಹುದು ಅಂತ. 1 ರೋನೂ ಖಾಲಿ ಇಲ್ಲದೆ ಬಂದಿದ್ದೀರಿ ಅಂದರೆ
ನಿಜವಾಗಿಯೂ ನೀವು ಭಾಗವತದ ಮೊದಲ ಮೆಟ್ಟಲಲ್ಲಿ ನಿಂತಿದ್ದೀರಿ. ನಮ್ಮ ಬಾಲಕೃಷ್ಣ ಭಟ್ಟರು ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಈ ಭಾಗವತವನ್ನು ಹೇಳಿಸ್ತಾ ಇದ್ದದ್ದು ಖಂಡಿತ ಸಾರ್ಥಕ ಆಯಿತು. ಅವರು ಮನಸ್ಸು ಮಾಡಿದರೆ ಅವರ ಮನೇಲೇ ನನ್ನ ಕರೆಸಿ ಅವ್ರ ಮಿಸ್ಸಸ್ಸು ಮಕ್ಕಳು ಅಳಿಯ 4 ಜನ ಕೇಳಬಹುದಿತ್ತು. ಇವತ್ತು ನಾ ಹೇಳುವ ಒಂದೊಂದು ಮಾತು ಮಂತ್ರ ತುಲ್ಯವಾದದ್ದನ್ನು ಒಬ್ಬೊಬ್ಬರ 2 ಕಿವಿಗಳು ಅನ್ನುವ ಯಜ್ಞಕುಂಡದಲ್ಲಿ ಭಗವಂತ ಪ್ರೀತನಾಗಲಿ ಅಂತ ಹಾಕಿಸುವ ಅನುಸಂಧಾನವನ್ನು ಬಾಲಕೃಷ್ಣ ಭಟ್ಟರು ಮಾಡ್ತಾ ಇದ್ದಾರೆ. ನೀವು ನಿಜವಾಗಿಯೂ ಅವರ ಶ್ರಮಕ್ಕೆ ನಾವು ಇದ್ದೇವೆ, ನಾವು ಬಂದೇ ಬರ್ತೇವೆ ಅಂತ ನೀವು ಬಂದದ್ದು ಬಹಳ ಮುಖ್ಯ. ಭಾಗವತದಲ್ಲಿ ಶುಕಾಚಾರ್ಯ ಹೇಳುವ ಮಾತೇ ಇದು. ಮೊದಲು ಮನೆ ಬಿಟ್ಟು ಹೋಗೋದು ಕಲೀರಿ. ಮನೆ ಬಿಟ್ಟು ಹೋಗೋದು ಅಂದರೆ ರಾತ್ರಿ ಎದ್ದು ಬಿಟ್ಟು ಹೋಗ್ಬಿಡಬಾರ್ದು. ಹೇಳಿ ಕೇಳಿ ಹೋಗಬೇಕು, ಹೇಳಿ ಕೇಳಿ ಹೋಗಬೇಕು. ಒಂದೇ ಒಂದು ಸತಿ ಹೇಳ್ದೆ ಕೇಳದೆ ಹೋಗೋದು ಒಂದೇ ಒಂದು ಸತಿ. ನೀವು ಬದುಕಿದ್ದೀರಿ ಅಂತಾದರೆ ಹೇಳಿ ಹೋಗಿ, ಹೋಗಲ್ಲ ಅಂತ ಕೇಳಿ ಹೋಗಿ. ನೀವು ಹೋಗೋದ್ರಿಂದ ಇದ್ದವ್ರಿಗೆಲ್ಲ ಗಾಬರಿ ಮಾಡಬೇಡಿ. ನಮ್ಮಪ್ಪ ಮಧ್ಯಾಹ್ನ ಮಲಗಿದ್ರು 4:15 ಎಲ್ಲೋ ಮಾಯ ಆಗಿಬಿಟ್ಟಿದ್ದಾರೆ. ಇದಾಗಬಾರ್ದು. ಪ್ರವಚನಕ್ಕೆ ಹೋಗಿ ಬರ್ತೀನಪ್ಪ, ನೀ ಏನು ಯೋಚನೆ ಮಾಡಬೇಡ, ಹೇಳಿ ಬನ್ನಿ. ಮಮಕಾರ ಬಿಡಿ. ಮನೆ ಬಿಡಿ ಅಂದರೆ ಪೂರ ಬಿಡಿ ಅಲ್ಲ, ಮನಸ್ಸಿನಲ್ಲಿರುವ ಮನೆಯಲ್ಲಿರುವ ಮನಸ್ಸನ್ನು ಬಿಡಿ. ದೇವರಲ್ಲಿ ಮನಸ್ಸು ಬರಬೇಕಾದ್ರೆ ಮನೆಯಲ್ಲಿದ್ದರೆ ಬರಲ್ಲ. ಮನೆಯಲ್ಲಿದ್ದಾಗ ಮನಸ್ಸು ಮನೆಯಲ್ಲಿರುವವರ ಮೇಲೆ ಇರುತ್ತೆ. ಮಡದಿ, ಮಕ್ಕಳು, ಮಾರುತಿ, ಮನೆ ಇದರೊಳಗೇ ತಿರುಗ್ತಿರುತ್ತೆ. ಮಾಧವನಲ್ಲಿ ಮನಸ್ಸು ಬೇಕಂತಾದರೆ ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್. ನಿಮ್ಮ ಸೈಟಿನಿಂದ ಅದು ಔಟ್ ಆದರೆ ಮಾತ್ರ ಮಾಧವನಲ್ಲಿ ಮನಸ್ಸು ಬರಲಿಕ್ಕೆ ಸಾಧ್ಯ. ಆದ ಕಾರಣ ಹೀಗೆ ಬರಬೇಕಂತೆ. ಎಲ್ಲಿ ಹೋಗಬೇಕಂದ್ರೆ ಎಲ್ಲಿ ಪುಣ್ಯ ತೀರ್ಥರು ಅಂದರೆ ನಮ್ಮನ್ನು ಸಂಸಾರದಿಂದ ದಾಟಿಸುವ ಸಜ್ಜನರು, ಅವರೇ ತೀರ್ಥ, ಅವರೇ ವನ, ಅವರೇ ಸಜ್ಜನ ಸಮೂಹ. ಅಲ್ಲಿ ಬರಬೇಕು. ಬಂದೇನು ಮಾಡಬೇಕು ಅಂದರೆ ಭಗವಂತನನ್ನು ಧ್ಯಾನ ಮಾಡಬೇಕಂತೆ. ಅದೇ ಭಾಗವತದ ಶ್ಲೋಕದ ಮೊದಲ ಪದ್ಯ, ಧೀಮಹಿ, ಧ್ಯಾನ ಮಾಡೋಣ. ಇಲ್ಲಿ ಬಂದು ಏನು ಕೆಲಸ ಅಂದರೆ ಮಾತಾಡೋದೇ ಇಲ್ಲ. ಒಂದು ಸೌಂಡ್ ಈಚೆಗೆ ಬರಬಾರ್ದು ಯಾರ್ದು. ನಂದು ನಿಲ್ಲಬಾರ್ದು, ನಿಮ್ಮದು ಬರಬಾರ್ದು. ನಂದು ನಿಂತರ ಪ್ರಾಬ್ಲಮ್, ನಿಮ್ಮದು ಬಂದರೆ ಪ್ರಾಬ್ಲಮ್. ನಿರಂತರ ಭಗವಂತನ ಕಥೆಯನ್ನು ಹೇಳ್ತಾ ಇರಬೇಕು. ನೀವು ಅದನ್ನು ಕೇಳ್ತಾ ಇರಬೇಕು. ನಾ ಹೇಳಿದ್ದು ಧ್ಯಾನ, ನೀವು ಕೇಳಿದ್ದು ಧ್ಯಾನ. ಇದನ್ನು ಏಕಾಂತದಲ್ಲಿ ಮಾಡುವಂತಹ ಮಾಸ್ ಮೆಡಿಟೇಷನ್ ಇದು. ನೀವು ಮನೇಲಿ ಕೂತು ದೇವರ ಧ್ಯಾನಕ್ಕೆ ಕೂತಾಗ ಮನಸ್ಸು ಡೈವರ್ಟ್ ಆಗುವ ಸಾಧ್ಯತೆ ಇದೆ. ಇಲ್ಲಿ ಕಥೆ ಕೇಳುವ ಪ್ರಸಂಗದಲ್ಲಿ ಕೂತಾಗ ನಿಮ್ಮ ಮೈಂಡು ಡೈವರ್ಟ್ ಆದರೆ ಕತೆ ಅರ್ಥ ಆಗಲ್ಲ. ನನ್ನ ಮೈಂಡು ಡೈವರ್ಟ್ ಆದರೆ ಕತೆ ಕಂಟಿನ್ಯೂ ಆಗಲ್ಲ. ಹಾಗಾಗಿ ಇಬ್ಬರ ಏಕಾಗ್ರತೆ ಭಗವಂತನ ಪಾದದಲ್ಲಿ ಇಡೋದು ಇದೆಯಲ್ಲ, ಇದೇ ಧೀಮಹಿ, ಇದೇ ಧ್ಯಾಯಾಮ, ಇದೇ ತಪಸ್ಸು, ಇದೇ ಅಂತ್ಯಕಾಲದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ಅವರು ಹೇಳ್ತಾ ಇದ್ದಾರೆ. ಯಾವಾಗ ನಮ್ಮ ಮನಸ್ಸು ವಿಷಯದಿಂದ ಹೊರಗೆ ಬರುತ್ತೆ, ಆ ಮನಸ್ಸು ಬೇರೆ ದಾರಿ ಇಲ್ಲದೆ ಭಗವಂತನ ಕಡೆಗೆ ಹೋಗುತ್ತೆ. ಮನಸ್ಸು ಏಕಾಏಕಿ ವಿಷಯದಿಂದ ಹೊರಗೆ ಬರಲ್ಲ. ನೀವು ಧ್ಯಾನಕ್ಕೆ ಕೂತಾಗೆಲ್ಲ ಮನಸ್ಸು ಓಡಿ 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 ಹೋಗ್ತಾ ಇರುತ್ತೆ. ಪುಟ್ಟ ಮಕ್ಕಳನ್ನು ಎಷ್ಟು ಹಿಡ್ಕೊಂಡ್ರೂ ಅವಕ್ಕೆ ಹೊರಗೆ ಬಸ್ಸು, ಕಾರು ಅಟ್ರಾಕ್ಷನ್ ಜಾಸ್ತಿ, ಓಡಿ ಓಡಿ ಹೋಗುತ್ತೆ. ತಾಯಿ ಆದವಳು, ಮಗುವಿನ ಮೇಲೆ ಪ್ರೀತಿ ಇರುವವಳು ಹೋದಾಗೆಲ್ಲ ಹೋಗಿ ಹಿಡ್ಕೊಂಡು ಬರಬೇಕು. 4 ಸತಿ ಹಿಡ್ಕೊಂಡು 5ನೇ ಸತಿ ಎಲ್ಲರೂ ಹಾಳಾಗಿ ಹೋಗುವಂದು ಬಿಟ್ಟರೆ ಮಗು ಎಲ್ಲೋ ರೋಡಲ್ಲಿ ಸಿಕ್ಕಾಕೊಂಡು ಸಾಯುತ್ತೆ. ಹಾಗೆ ಬಿಡುವ ಹಾಗಿಲ್ಲ. ನಮ್ಮಲ್ಲಿರುವ ಮನಸ್ಸು ನಮ್ಮ ಮಗು. ಆ ಮಗು ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ. 100 ಸತಿ ಹೋದರೂ ಇದು ರಾಂಗ್ ರೂಟ್, ಇಲ್ಲಿ ಹೋಗಬೇಡ ಬಾ ಅಂಥೇಳಿ ಕರ್ಕೊಂಡು ಬಂದು ಭಾಗವತದಲ್ಲಿ ಕೂಡಿಸ್ಬೇಕು, ಭಗವಂತನ ಪಾದದಲ್ಲಿ ಕೂಡಿಸ್ಬೇಕು. ಅದನ್ನು ಮಾಡಬೇಕು ಅಂತ ಭಾಗವತ ತಿಳಿಸ್ಕೊಡ್ತಾ ಇದೆ. ಯಾರು ಭಗವಂತನ ಪಾದದಲ್ಲಿ ಮನಸ್ಸನ್ನು ಇಡ್ತಾರೆ ಅವ್ರನ್ನೇ ಯೋಗಿಗಳು ಅಂತ ಕರಿತಾ ಇದ್ದಾರೆ. ಯೋಗ ಅಂದರೆ ಉಪಾಯ, ಯೋಗ ಅಂದರೆ ಸಂಯೋಗ, ಯೋಗ ಅಂದರೆ ನಮ್ಮ ಮನಸ್ಸನ್ನು ದೇವರ ಪಾದದ ಜೊತೆಗೆ ಲಿಂಕ್ ಹಚ್ಚೋದು. ಎಲ್ಲೋ ವೈರ್ ಕಟ್ಟಾಗಿದ್ದರೆ ಸೀರಿಯಲ್ ಸೆಟ್ಟಲ್ಲಿ ಯಾವ ಬಲ್ಪು ಹತ್ತಲ್ಲ. ಆ ಕಟ್ಟಾದ ವೈರ್ ಟಚ್ ಆದರೆ ಎಲ್ಲ ಲೈಟು ಹತ್ತುವಂತೆ ನಮ್ಮ ಮನಸ್ಸು ಭಗವಂತನ ಪಾದಕ್ಕೆ ಟಚ್ ಆದರೆ ಒಳಗೆ ಬೆಳಕು ಬರುತ್ತೆ. ಅದೇ ಭಗವಂತನ ದರ್ಶನಕ್ಕೆ ಬೇಕಾದ ತತ್ವಜ್ಞಾನದ ಬೆಳಕು. ಇಂತಹ ಈ ಒಂದು ಬೆಳಕನ್ನು, ಈ ತತ್ವಜ್ಞಾನವನ್ನು ಬಹಳ ಬೇಗ ಸಂಪಾದನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
ರಾಜ ಕೇಳ್ತಾನೆ, ನೀವು ಹೇಳೋದು ಕೇಳ್ತಾ ಇದ್ರೆ ಕೇಳ್ತಾ ಇರಬೇಕು ಅನ್ಸತ್ತೆ, ಬರೀ ಕೇಳಲಿಕ್ಕೆ ಲಾಯಕ್ ಮಾಡೋದು ಹೇಗೆ? ಇದೆಲ್ಲ ಕೇಳಿದ್ರಿ, ಕೇಳುವಾಗ ಖುಷಿ ಆಯಿತು. ಆದರೆ ದೇವರ ಧ್ಯಾನ ಮಾಡಬೇಕಾದ್ರೆ ಏನು ಮಾಡಬೇಕು ಸ್ವಲ್ಪ ವಿಸ್ತಾರವಾಗಿ ಹೇಳಿ ಎಂದಾಗ ಶುಕಾಚಾರ್ಯರು ಹೇಳ್ತಾರೆ, ದೇವರ ಧ್ಯಾನ ಕೂತ್ಕೊಳ್ಳೋ ಮೊದಲು 4 ಸಿದ್ಧ ಮಾಡಿಕೊಳ್ಳಿ. ಒಂದು ಆಸನ ಜಯ, ಕೂತ್ಕೊಳ್ಳೋದು ಕಲಿಬೇಕಂತ, ಸರಿಯಾಗಿ ಕೂತ್ಕೊಳ್ಳೋದು ಕಲಿಬೇಕಂತ. ನಮಗೆ ಸಣ್ಣ ವಯಸ್ಸಿನಿಂದಲೂ ಶಾಲೆಯಲ್ಲಿ ಹೇಳಿದ್ದೇ ಅದು, ಸಿಟ್ ಪ್ರಾಪರ್ಲಿ ಅಂತ. ನಮಗೆ ಪ್ರಾಪರಾಗಿ ಸಿಟ್ಟು ಬಂತೇ ವಿನಃ ಸಿಟ್ಟು ಪ್ರಾಪರ್ಲಿ ಇವತ್ತಿಗೂ ಬರಲೇ ಇಲ್ಲ. ಆಸನ ಬೇಕು. ನೀವು ಒಮ್ಮೆ ಹೀಗೆ ಕೂತು ದೇವರ ಧ್ಯಾನಕ್ಕೆ ಕೂತಾಗ ದೇಹ ಏನಾದರೂ ಶೇಕ್ ಆದರೆ ಒಳಗಿರುವ ವಾಸನಾಮಯವಾದ ಭಗವಂತನ ರೂಪವು ಕೂಡ ನಮ್ಮಿಂದ ಮರೆಯಾಗಿಬಿಡುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ನೀವು ತಪಸ್ಸಿನ ಕಥೆ ಕೇಳುವಾಗ ಮೈ ಮೇಲೆ ಹುತ್ತ ಬೆಳೆದರೂ ಕೂಡ ಅವ್ರು ಯಾರೂ ಶೇಕ್ ಆಗ್ತಿರಲಿಲ್ಲ. ನಮಗೆ ಹುತ್ತ ಬೇಡ, ಒಂದು ಸೊಳ್ಳೆ ಕೂತ್ರೆ ಸಾಕು, ಹೊಡೆದು ಕಂಟಿನ್ಯೂ ಮಾಡ್ತೀವಿ ಜಪ. ನಮ್ದು ಇಂಥ ಜಪ, ಇಂಥ ತಪ. ನಮಗಿದು ಅರ್ಥ ಆಗೋದು ಅಷ್ಟು ಸುಲಭ ಅಲ್ಲ. ಆದರೂ ಕೂಡ 5 ನಿಮಿಷ ಮಾಡಿ 10 ನಿಮಿಷ ಮಾಡಿ ಧ್ಯಾನಕ್ಕೆ ಕೂಡುವ ಮೊದಲು ಆಸನವನ್ನು ಸಿದ್ಧ ಮಾಡಿಕೊಳ್ಳಿ. ಶ್ವಾಸ ಜಯ, ಉಸಿರಿನ ನಿಯಂತ್ರಣ ಬೇಕು. ಶ್ವಾಸ ಅಂದರೆ ವಾಯುದೇವರು, ಜಯ ಅಂದರೆ ಅವ್ರ ಜೊತೆ ಫೈಟಿಂಗ್ ಮಾಡಿ ಗೆಲ್ಲಿಕ್ಕಾಗಲ್ಲ. ವಾಯುದೇವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ಹನುಮ ನಮ್ಮ ತಾಯಿ ತಂದೆ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ. ವಾಯುದೇವರ ಜೀವೋತ್ತಮರ ಅನುಗ್ರಹ ಇಲ್ಲದೆ ಭಗವಂತನ ಧ್ಯಾನ ಕೈಗೂಡಲ್ಲ. ಆಮೇಲೆ ಇಂದ್ರಿಯ ಜಯ, ಇಂದ್ರಿಯಾಭಿಮಾನಿ ದೇವತೆಗಳು, ರುದ್ರದೇವರು, ಇಂದ್ರ, ಚಂದ್ರ ಮೊದಲಾದ ಎಲ್ಲ ದೇವತೆಗಳು. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಇಂದ್ರಿಯಾಭಿಮಾನಿ ದೇವತೆಗಳೇನಿದ್ದಾರೆ ಅವರೆಲ್ಲರ ಅನುಗ್ರಹವನ್ನು ಸಂಪಾದನೆ ಮಾಡಿ ಭಗವಂತನ ಧ್ಯಾನಕ್ಕೆ ಕೂಡಬೇಕು. ಧ್ಯಾನಕ್ಕೆ ಕೂಡುವಾಗ ಕೆಲವರು ಏನಂದರೆ ಎದ್ದ ತಕ್ಷಣ ಬಚ್ಚಲ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಮಡಿ ಅಂತ ಒಳಗೆ ಬಂತಾರೆ ದೇವರ ಮನೆಗೆ. ಅದು ಸರಿಗಿಲ್ಲ, ಇದು ಸರಿಗಿಲ್ಲ ಅಂತ ಹೆಂಡ್ತಿನ ಬೈತಿರ್ತಾರೆ. ಹಾಗೆ ಸ್ನಾನ ಮಾಡ್ಕೊಂಡು ಬರಬಾರ್ದು. ಮೊದಲು ಒಂದು ಸ್ನಾನ ಮಾಡಿ ದೇವರ ಮನೆಗೆ ಬಂದು ಏನಿದೆಯೋ ಇಲ್ವೋ ನೋಡ್ಕೊಳ್ಳೋದಿದೆಯಲ್ಲ, ದೇವರ ಪೂಜೆಗಾಗಿ ಸಿದ್ಧತೆ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ನಿಜವಾದ ದೇವರ ಪೂಜೆ. ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ. ಎಲ್ಲ ಮಾಡಿಟ್ರೆ ನೀವು ಮಾಡೋದೇನು? ಕೆಲವರಿಗೆ ಧೂಪಾರ್ತಿ ಇಲ್ಲ, ದೀಪ ಇಲ್ಲ, ಭಾರಿ ಸಿಟ್ಟು. ಧೂಪಾರ್ತಿ ಇಲ್ಲ ಅಂತ ಭಾರಿ ಸಿಟ್ಟು ಮಾಡ್ಕೊಂಡಿರ್ತಾರೆ. ನೀವು ಬೇಕಾದ್ರೆ ಒಂಚೂರು ಆ ಧೂಪದ ಪೌಡ್ರ್ ಅವ್ರ ತಲೆ ಮೇಲೆ ಹಾಕಿದ್ರೆ ಹೊಗೆ ಬಂದ್ಬಿಡುತ್ತೆ. ಅಷ್ಟು ಧೂಪ ಅವ್ರ ಮಂಡೆನೇ ಕೆಂಡ ಆಗಿಬಿಟ್ಟಿರುತ್ತೆ. ಅಷ್ಟೆಲ್ಲ ಸಿಟ್ಟು ಮಾಡ್ಕೊಳ್ಬಾರ್ದು. ಸಿಟ್ಟು ಮಾಡಿಕೊಂಡ್ರೆ ನೀವು ಎಷ್ಟೇ ನೀರು ಹುಯ್ಕೊಂಡಿದ್ರು, ಎಷ್ಟೇ ಮಡಿ ಉಟ್ಕೊಂಡಿದ್ರು ಇಮ್ಮಿಡಿಯೇಟ್ ಮೈಲಿಗೆ ಆಗಿಬಿಡ್ತೀರಿ. ಆ ಮೈಲಿಗೆನ ಕಳ್ಕೊಳ್ಳೋ ನೀರೇ ಇಲ್ಲ. ಇಲ್ಲದೇ ಇದ್ದರೆ ದೇವರ ಮನೆಗೆ ಹೋಗುವಾಗ ಹೀಗೆ ಹೋಗಬೇಕು. ಏನಿಲ್ಲದೆ ಇದ್ದರೂ ಸಿಟ್ಟು ಮಾಡ್ಕೊಳ್ಳಲ್ಲ, ಮನಸ್ಸು ಗಟ್ಟಿ ಮಾಡ್ಕೊಂಡು ದೇವರ ಮನೆಗೆ ಹೋಗಿ. ಅಥವಾ ಸಿಟ್ಟು ಬರೋದ್ರೊಳಗೆ ದೇವರ ಪೂಜೆ ಮುಗಿಸಿ ಹೊರಗೆ ಬಂದುಬಿಡಿ. ಇದು ಒಂದು ಇಟ್ಕೊಳ್ಳಿ. ಕೆಲವರು 3 ಗಂಟೆ 2 ಗಂಟೆ ಕೂತದಲ್ಲಿ 1.5 ಗಂಟೆ ಮನೆಯವರು ಮಕ್ಕಳು ಆ ಗೋಪಿ ಚೆನ್ನ ತೈವಾಗ ಆ ದರಿದ್ರದವನ ಹಾಲಿನವನು ಬಂದ ಇಲ್ವಾ? ಅವಂದು ಆ ಗೋಪಿ ಚೆನ್ನದ ಮಂತ್ರವೇ ಗೋವಿಂದ. ಅದು ಹೇಳಬೇಕಾದ್ದೇ ಗೊತ್ತಿಲ್ಲ. ಗೋಪಿ ಚಂದನ ಪಾಪಜ್ಞ ವಿಷ್ಣು ದೇಹ ಸಮುದ್ಭವ, ಅದು ಗೊತ್ತಿಲ್ಲ. ಹಾಲಿನವನು ಬಂದ ಇಲ್ವಾ? ಒಗ್ಗರಣೆ ಸೀದೋಯ್ತು ನೋಡು. ಇದೇ ಆಗಿಬಿಟ್ರೆ ಈ ಪೂಜೆ ಮಾಡೋಕ್ಕಿಂತೂ ಹೋಗದೆ ಇರೋದು ಒಳ್ಳೆ. ಕರೆಕ್ಟ್ ಆಚಾರ್ಯ, ಅದಕ್ಕೆ ನಮ್ಮ ಮನೇಲಿ ನಾನು ಪೂಜೆನೇ ಮಾಡಲ್ಲ, ಇದಿನ್ನೂ ಹಾಳಾಗೋಯ್ತು ಅಂತ ಅರ್ಥ. ಭಗವಂತನ ಧ್ಯಾನ ಮಾಡಬೇಕು ಅಂತ. ಆದರೆ ದೇವರ ಧ್ಯಾನ ಮಾಡಬೇಕಾದ್ರೆ ಜೀವನದಲ್ಲಿ ಪುರುಸೊತ್ತು ಮಾಡಿಕೊಳ್ಬೇಕಂತೆ. ಆದರೆ ನಮಗೆ ಪುರುಸೊತ್ತೇ ಇಲ್ಲ. ಹರಿ ಎನ್ನಲಿಕ್ಕೆ ಹೊತ್ತಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಟೈಮ್ನ ಬೇರೆ ಬೇರೆದಕ್ಕೆ ಹಂಚಿದ್ದೇವೆ. ಆದರೆ ಭಗವಂತನಿಗೆ ಮಾತ್ರ ಟೈಮೇ ಇಲ್ಲದ ಹಾಗೆ ಮಾಡಿಕೊಂಡಿದ್ದೇವೆ. ಯಾಕೆ ಹೀಗಾಗಿದೆ? ಯಾಕಂದರೆ ಯಾರಿಗೆ ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಇದೆ ಅವನಿಗೆ ಟೈಮ್ ಉಳಿಯುತ್ತೆ, ಅವನಿಗೆ ಪುರುಸೊತ್ತಿರುತ್ತೆ. ಅಷ್ಟು ದೊರಕಿದರೂ ಮತ್ತಷ್ಟು ಬೇಕು ಅನ್ನುವ ಬಯಕೆ ಬಂದಾಗ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಬಂದಾಗ 6 ಗಂಟೆ ಮೇಲೂ ದುಡಿಬೇಕು ಅನ್ನುವ ದುರ್ಬುದ್ಧಿ ಆಗಬರುತ್ತೆ.
ಕೆಲಸಕ್ಕೆ ಹೋಗಬೇಕು. ಉದ್ಯೋಗಂ ಪುರುಷ ಲಕ್ಷಣಂ. ಬೆಳಗ್ಗೆ 9ಕ್ಕೆ ಹೋಗಿ 5ಕ್ಕೆ ಬನ್ನಿ. ದೇವರು ಎಷ್ಟು ಕೊಡ್ತಾನೆ ಅಷ್ಟರಲ್ಲೇ ತೃಪ್ತಿ ಪಡಿ. ಅದನ್ನು ಜಾಸ್ತಿ ಮಾಡ್ಕೊಳ್ತಾ ಹೋದಾಗ ಪಾಠ ಇಲ್ಲ, ಪ್ರವಚನ ಇಲ್ಲ, ಸ್ನಾನ ಇಲ್ಲ, ಸಂಧ್ಯಾವಂದನೆ ಇಲ್ಲ, ದೇವರ ಪೂಜೆ ಇಲ್ಲ, ಏನಿಲ್ಲ. ದೇವರ ಪೂಜೆ, ಸ್ನಾನ, ಸಂಧ್ಯಾವಂದನೆ ಆತ್ಮೋದ್ಧಾರಕ್ಕೆ ಬೇಕಾದ, ನಮ್ಮ ಪರ್ಸನಲ್ ಗ್ರೋತ್ಗೆ ಬೇಕಾದಂತಹ ತತ್ವಜ್ಞಾನದ ಸಂಪತ್ತನ್ನು ನಾವು ಪಡಿಬೇಕು. ನಾವು ಪಡೆದ ಸಂಪತ್ತೆಲ್ಲ ಇತರರ ಪಾಲಾಗುತ್ತೆ. ನಿಜವಾಗಿಯೂ ನಮ್ಮ ಸೆಲ್ಫ್ ಅಕೌಂಟಲ್ಲಿ ಏನಾದರೂ ಸಂಪತ್ತಿದೆಯಾ ಅಂದರೆ ಏನಿಲ್ಲ. ದಾಸರಂತಾರೆ, ಧನ ನಿಲ್ಲದಯ್ಯ, ನೀನು ಮಾಡಿದ ಸಾಧನ ನಿನ್ನೊಟ್ಟಿಗೆ ನಿಲ್ಲುವುದಯ್ಯ. ಸಾಯುವ ಸಂದರ್ಭದಲ್ಲಿ ಎಷ್ಟು ಸಂಪತ್ತಿದ್ರೂ ಯಾವ ಸಂಪತ್ತು ನಿಮ್ಮ ಕೈ ಹಿಡಿಯಲ್ಲ. ನಿಮ್ಮದು ಸಾಧನ ಅಂತಿದ್ದರೆ ಎರಡೂ ಕೈ ಹಿಡಿದು ನಿಮ್ಮನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡೋಗಿ ಗೋವಿಂದನ ಪಾದಾರವಿಂದದಲ್ಲಿ ನಿಮ್ಮನ್ನು ಇಡುತ್ತೆ. ಅದು ಬೇಕಂತಾದರೆ ಜೀವನದಲ್ಲಿ ಸಾಧನೆ ಮಾಡೋದನ್ನು ಕಲೀರಿ ಅಂತ ಹೇಳ್ತಾರೆ. ವೈರಾಗ್ಯದಿಂದ ಜೀವನ ನಡೆಸಬೇಕು. ವೈರಾಗ್ಯ ಅಂದರೆ ಮತ್ತೇನಿಲ್ಲ, ಅಲಂ ಬುದ್ಧಿ, ಸಾಕು ಸಾಕು. ಮಧ್ವಾಚಾರ್ಯರು ಇಡೀ ಜಗತ್ತಿನ ಮನುಜರಿಗೆ ಕೊಟ್ಟ ಸಂದೇಶ ತದಲಂ, ಬಹುಲೋಕ ವಿಚಿಂತನೆಯ ತದಲಂ. ಇಡೀ ಜೀವನದ ಉದ್ದಕ್ಕೆ 20-22ರಿಂದ ಶುರು ಮಾಡಿ 60ರ ತನಕ ಏನು ಕಷ್ಟಪಟ್ಟೆ ಸಾಕು. ತದಲಂ, ಬಹುಲೋಕ ವಿಚಿಂತನೆಯ, ಅವರಿವರಿಗೋಸ್ಕರ ಚಿಂತನೆ ಮಾಡಿ ಅವ್ರಿಗೆ ಮಾಡಬೇಕು, ಇವ್ರಿಗೆ ಮಾಡಿದ್ದಾಯ್ತಲ್ಲ ಸಾಕು. ಪ್ರವಣಂ ಕುರು ಮಾನಸ ಈಶಪದೆ, ಆದದ್ದಾಯಿತು. ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯೋ ಪ್ರಾಣಿ. 60ರ ತನಕ ನೀವೇನು ಮಾಡಿದ್ರು ಆಯಿತು ನಡೀಲಿ ಅಂತ ಅಂದೇವರು. 60 ಆದಮೇಲೆ ಎವ್ರಿ ಡೇ ಈಸ್ ಮಿರಾಕಲ್ ಅಂತ. 60 ವರ್ಷ ಆದಮೇಲೆ ಒಂದೊಂದು ದಿನವೂ ಕೂಡ ದೇವರು ನಿಮಗೆ ಕೊಡುವ ದೊಡ್ಡ ಬೋನಸ್. ಅದು ಕೃಪಾಂಕ, ಗ್ರೇಸ್ ಮಾರ್ಕ್ಸ್ ಇದ್ದಾಗೆ ಇರೋದೇ 60 ಸಂವತ್ಸರ. ಅದು ಕೊಟ್ಟ ಮೇಲೂ ನಿಮಗೆ ಕೊಟ್ಟಿದ್ದಾನೆ ಅಂದರೆ ಅವನ ಕಾರುಣ್ಯ. 60ರ ಮೇಲೆ ಬದುಕುವ ಅಧಿಕಾರವೇ ನಮಗೆ ನಿಜವಾಗಿಲ್ಲ. ದೇವರು ಕೊಟ್ಟಿದ್ದಾನೆ ಅಂದರೆ ಅದು ಕೃಪಾಂಕ. ನಮ್ಮ ಬಿಹೇವಿಯರ್ ನೋಡಿ ಇನ್ನೊಂದು 5 ಮಾರ್ಕ್ಸ್ ಹಾಕಿ ಒಳ್ಳೆ ಹುಡುಗ ಅಂತ ಕೊಡ್ತಾರಲ್ಲ, ಹಾಗೆ ಕೊಡೋದು. ಅದಕ್ಕೆ ವಯಸ್ಸಾದವ್ರು ಯಾರು ಕಂಡ್ರೂ ಎದುರಿಗೆ ಸಿಕ್ಕೋರು ಮೊದಲು ಕೇಳೋದೇ ಆರೋಗ್ಯನೇ ಅಂತಾರೆ. ಅದು ಕ್ವಶ್ಚನ್. ನೀವು ಆರೋಗ್ಯವಾಗಿ ಇರಬಾರ್ದಿತ್ತು, ಇದಿರಲ್ಲ, ಅದಕ್ಕೆ ಒಂದು ಸತಿ ಕೇಳೋಣ ಅಂತ ಕೇಳಿದೆ. ಆರೋಗ್ಯನೇ ಅಂತಾರೆ, ಬಿಡಲ್ಲ. ನಿಮ್ಮನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ. ಕಿವಿ ಕೇಳತ್ತಾ ಅಂತಾರೆ. ಅಲ್ಲ, ಕೇಳದೆ ಇದ್ದರೆ ನಿಮ್ಗೆ ಆನ್ಸರ್ ಹೆಂಗೆ ಕೊಡ್ತಿದ್ರು? ಆದರೂ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ. ಕಣ್ಣು ಕಾಣತ್ತಾ ಅಂತ ಎಲ್ಲ ಒಂದೊಂದೇ. ಡಾಕ್ಟ್ರು ಕೂಡ ಅಷ್ಟು ಪರೀಕ್ಷೆ ಮಾಡಲ್ಲ. ಅಷ್ಟು ದಾರಿ ಉದ್ದಕ್ಕೂ ಮಾಡಿ ಎಲ್ಲ ಚೆನ್ನಾಗಿದೆ ಬಿಡ್ರಿ ಅನ್ಬೇಕು. ಹೀಗೆ 60 ವರ್ಷದ ತನಕ ದುಡ್ದಿದ್ದು ಸಾಕು. ಇನ್ನಾದರೂ ಒಳ್ಳೆ ಹಾದಿ ಅಂದರೆ ಇದುವರೆಗೂ ಇದ್ದದ್ದು ಒಳ್ಳೆಯದಲ್ಲ ಅಂತ ದಾಸರು ಹೇಳ್ತಾರೆ. ಅದು ಧನದ ಮಾರ್ಗದಲ್ಲಿದ್ದೆ, ಜಾಬ್ ಓರಿಯೆಂಟೆಡ್ಡು, ಮನಿ ಓರಿಯೆಂಟೆಡ್ ಮಾರ್ಗ, ಮೋಕ್ಷ ಓರಿಯೆಂಟೆಡ್ ಮಾರ್ಗ ನೀನು ಇರಲಿಲ್ಲ. ಇನ್ನು 60ರ ಮೇಲಾದರೂ ಒಳ್ಳೆ ದಾರಿ ನಡಿ, ಮೋಕ್ಷ ಮಾರ್ಗದಲ್ಲಿ ಹೋಗು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ವೈರಾಗ್ಯ ಬೇಕು. ಇದ್ದವರು ಮಾತ್ರ ಎಂಥ ಕಷ್ಟ ಕಾಲದಲ್ಲಿಯೂ ಕೂಡ ಆ ಭಗವಂತನ ಧ್ಯಾನವನ್ನು ಬಿಡಬಾರ್ದು. ಯಾರು ಜೀವನದಲ್ಲಿ ತಮ್ಮ ಸಾಧನೆಗಾಗಿ ಸ್ವಲ್ಪ ಹೊತ್ತು ಮಾಡಿಕೊಳ್ತಾರೆ ಅವರು ಮಾತ್ರ ಹೃದಯದ ಒಳಗೆ ಯೋಗ್ಯತೆಗೆ ಅನುಗುಣವಾಗಿ ಅಂತರ್ಯಾಮಿಯನ್ನು ಚಿಂತನೆ ಮಾಡ್ಬೋದು, ಬಿಂಬರೂಪಿಯ ಧ್ಯಾನ ಮಾಡ್ಬೋದು. ಅಂಥವರು ಕಣ್ಣು ಮುಚ್ಚಿದಾಗ ನಿಶ್ಚಿಂತೆಯಿಂದ ಆ ಭಗವಂತನ ಚಿಂತನೆ ಮಾಡ್ತಾರೆ. ಅವರು ಮಾಡುವ ಚಿಂತನೆಯ ರೂಪ ಹೇಗಿರುತ್ತೆ ಹೇಳ್ತಾ ಇದ್ದಾರೆ. ಕೇಚಿತ್ ಸ್ವದೇಹಾಂತರ್ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ. ಅಂಗುಷ್ಟ ಮಾತ್ರದ ಪುರುಷನನ್ನು ಹೃದಯ ಕಮಲದ ಮಧ್ಯಭಾಗದಲ್ಲಿ ಬಿಂಬರೂಪಿಯಾಗಿ ಅವನನ್ನು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾರೆ. ಶಂಖಚಕ್ರ ಗದಾಪಾಣಿಯಾದ ಭಗವಂತನನ್ನು ಧ್ಯಾನ ಮಾಡ್ತಾರೆ. ಪ್ರಸನ್ನ ವಕ್ತ್ರಂ ನಲಿನಾಯತೆ ಕ್ಷಣಂ. ಸುಂದರವಾದ ಕಣ್ಣು, ನಗುಮುಖದ ಭಗವಂತನ ರೂಪ. ಕದಂಬ ಕಿಂಚಲ್ಕ ಪಿಶಂಗವಾಸಸಂ ಲಸನ್ಮಹಾಹಾರ. ಒಳ್ಳೆ ಬಾಡದ ಕಮಲದ ಮೊಗ್ಗಿನ ಮಾಲೆಯನ್ನು ಧಾರಣೆ ಮಾಡಿದ್ದಾನೆ. ಬಂಗಾರಮಯವಾದ ಆಭರಣವನ್ನು ತೊಟ್ಟಿದ್ದಾನೆ. ಸ್ಫುರನ್ ಮಹಾರತ್ನ ಕಿರೀಟ ಕುಂಡಲಂ. ರತ್ನಖಚಿತವಾದ ಕಿರೀಟ ಕುಂಡಲ. ಇಂತಹ ಭವ್ಯವಾದ ದಿವ್ಯವಾದ ರೂಪವನ್ನು ಹೃದಯದ ಮಧ್ಯದಲ್ಲಿ ಕಾಣ್ತಾರೆ.
ಹೀಗೆ ದೇವರನ್ನು ನೋಡ್ತಾ ನೋಡ್ತಾ ಯಾರು ಪಕ್ವ ಆಗ್ತಾರೆ ಅವರು ಸಾಯುವ ಸಂದರ್ಭ ಬಂದಾಗ ಚೆನ್ನಾಗಿ ಗೊತ್ತಾಗತ್ತೆ ಅವ್ರಿಗೆ, ನನ್ನ ಪ್ರಾಣ ಈಗ ತ್ಯಾಗ ಮಾಡುವ ಸಮಯ ಅಂತ. ಆ ಸಮಯದಲ್ಲಿ ಅದು ಕೂಡ ಭಗವಂತನ ಪೂಜಾರೂಪವಾಗಿ ಮಾಡ್ತಾರೆ. ಪ್ರಾಣವನ್ನು ದೇವರಿಗೆ ಅರ್ಪಣೆ ಮಾಡೋದೇ ಜೀವನ ಯಜ್ಞದ ಪೂರ್ಣಾಹುತಿ. ಆ ಪೂರ್ಣಾಹುತಿ ಮಾಡುವಾಗ ತಮ್ಮ 2 ಹಿಮ್ಮಡಗಳು, ಕಾಲಿನ ಹಿಮ್ಮಡವನ್ನು ಕೆಳಗಿಟ್ಟು ಗುದದ್ವಾರವನ್ನು ಬಂಧಿಸಿ ಕೂತ್ಕೊಳ್ತಾರೆ. ಪಾಪಿಗಳಾದವರಿಗೆ ಪ್ರಾಣವಾಯು ಗುದ ಮತ್ತು ಉಪಸ್ಥದ ದ್ವಾರದಲ್ಲಿ ಹೋಗಿಬಿಡುತ್ತೆ. 9 ರಂಧ್ರಗಳಿರುವ ಮನೆ, 9 ಹೋಲ್ಸ್ ಇರುವ ಮನೆ ಈ ದೇಹ ಅನ್ನುವ ರಥ. ಇದರೊಳಗೆ 9 ಬಾಗಿಲಿನಿಂದ ಎಲ್ಲಿ ಬೇಕಾದರೂ ಪ್ರಾಣವಾಯು ಹೋಗ್ಬೋದು. ತುಂಬ ಪಾಪ ಮಾಡಿದವರಿಗೆ ಕೆಳಗಿನ 2 ರಂಧ್ರಗಳಿಂದ ಪ್ರಾಣವಾಯು ಹೋಗಿಬಿಡುತ್ತೆ. ಯಾರು ಯೋಗಿಗಳಾಗಿರ್ತಾರೆ ಅವರು ಹಿಮ್ಮಡವನ್ನು ಹೀಗೊತ್ತಿ ಅದರ ಮೇಲೆ ಕೂತು ವೀರಾಸನದಲ್ಲಿ ಕೂತು ಭಗವಂತನ ಧ್ಯಾನವನ್ನು ಶುರು ಮಾಡ್ತಾರೆ. ಯೋಗದ ಸಾಮರ್ಥ್ಯದಿಂದ ಅಧೋಮುಖವಾಗಿರುವಂತಹ ಪ್ರಾಣಶಕ್ತಿ ಕುಂಡಿನಿ ಅಂತ ಆ ಶಕ್ತಿಯನ್ನು ಜಾಗೃತ ಮಾಡಿ ಮೇಲ್ಮುಖವನ್ನಾಗಿ ಮಾಡಿ ಕಮಲಕ್ಕೆ, ಹೃದಯದ ಯಾವ ನಾಭಿಯ ಕಮಲಕ್ಕೆ ತರ್ತಾರೆ. ಅಲ್ಲಿಂದ ಹೃದಯಕ್ಕೆ ಪ್ರಾಣವನ್ನು ತರ್ತಾರೆ, ಕಂಠಕ್ಕೆ ತರ್ತಾರೆ. ಅದು ಯೋಗದ ಸಾಮರ್ಥ್ಯ. ಇಲ್ಲಿಗೆ ಬಂದ ಮೇಲೆ ಬಾಯಿಯ ಒಳಗೆ ಒಂದು ಕಿರ್ನಾಲಿಗೆ ಅಂತಾರೆ. ಸೇಂದ್ರಯೋನಿ, ಇಂದ್ರಯೋನಿ ಅಂತ ಅದನ್ನು ಕರೀತಾರೆ. ಅದರ ಮಧ್ಯದಲ್ಲಿ ಒಂದು ರಂಧ್ರ ಇದೆಯಂತೆ. ಆ ರಂಧ್ರದ ಒಳಗಿಂದ ವಾಯುದೇವರು ಒಂದು ಭುಜದಲ್ಲಿ ಭಗವಂತನನ್ನು, ಒಂದು ಭುಜದಲ್ಲಿ ಜೀವನನ್ನು ಹೊತ್ತು ಆ ರಂಧ್ರದಿಂದ ಹೋಗಿ ಭ್ರೂಮಧ್ಯದಲ್ಲಿ 2 ದಳದ ಕಮಲದಲ್ಲಿ ಮಧ್ಯದಲ್ಲಿ ಕೂತಾಗ ಸ್ವಲ್ಪ ಕಾಲ ಜೀವ ಭಗವಂತನನ್ನು ಸ್ತೋತ್ರ ಮಾಡ್ತಾನಂತೆ, ವಾಯುದೇವರಲ್ಲಿ ಪ್ರಾರ್ಥನೆ ಮಾಡ್ತಾನಂತೆ. ನನ್ನ ಎಲ್ಲಂದರಲ್ಲಿ ಕರ್ಕೊಂಡು ಹೋಗಿ ಬಿಟ್ಟುಬಿಡಬೇಡಿ. ಎಲ್ಲಿ ಆನಂದ ಇದೆ, ಎಲ್ಲಿ ಮೋದ ಇದೆ, ಎಲ್ಲಿ ಸಂತೋಷ ಇದೆ, ಎಲ್ಲಿ ದುಃಖ ಇಲ್ಲ, ಎಲ್ಲಿ ಜನನ ಇಲ್ಲ, ಎಲ್ಲಿ ಮುಪ್ಪಿಲ್ಲ, ಎಲ್ಲಿ ಮರಣ ಇಲ್ಲ, ಅಂಥ ಲೋಕಕ್ಕೆ ನನ್ನನ್ನು ಬಿಡಿ ಅಂತ ಜೀವ ವಾಯುದೇವರನ್ನು ಪ್ರಾರ್ಥನೆ ಮಾಡಿದಾಗ ವಾಯುದೇವರು ಭಗವಂತನ ಸರ್ವೋತ್ತಮತ್ವವನ್ನು ಕೊಂಡಾಡ್ತಾ ಭಗವಂತನಿಗೆ ಜೈಕಾರವನ್ನು ಹೇಳಿ ನೆತ್ತಿಯ ದ್ವಾರದಿಂದ ತಲೆಯ ದ್ವಾರ ಸಿಡಿದು ಅವರು ಭಗವಂತನ ಕಡೆಗೆ ಹೋಗ್ತಾರೆ. ಅದು ಹೋಗಬೇಕಾದ್ರೆ ದೇಹದ ಒಳಗೆ ಪ್ರಧಾನವಾಗಿ 3 ಮಾರ್ಗಗಳು. ರಾಜಮಾರ್ಗ ಸುಷುಮ್ನ ಅಂತ, ಅದು ನಾಭಿಯಿಂದ ನೇರ ಇರುವಂಥದ್ದು. ನೀವು ದೊಡ್ಡ ದೊಡ್ಡ ರಸ್ತೆ ನೋಡಿದ್ರೆ 2 ಸರ್ವೀಸ್ ರೋಡು, ಮಧ್ಯ ಮೇನ್ ರೋಡ್ ಇರುತ್ತೆ. ಹಾಗೆ ಮೇನ್ ರೋಡಲ್ಲಿ ರಾಜಾದಿರಾಜರು ತುಂಬ ಪರಿಪಕ್ವತೆ ಭಗವಂತನಲ್ಲಿ ಭಕ್ತಿ ಮಾಡಿದವರಿಗೆ ಮಾತ್ರ ಈ ಮಾರ್ಗ. ಸ್ವಲ್ಪ ಪಕ್ವತೆ ಕಡಿಮೆ ಇದ್ದವರಿಗೆ ಇನ್ನೊಂದು ಮಾರ್ಗದಲ್ಲಿ ಪ್ರಯಾಣ ಮಾಡಿ ಸ್ವರ್ಗಾದಿ ಲೋಕಗಳಿಗೆ ಹೋಗಿ ಸುಖವನ್ನು ಅನುಭವಿಸಿ ಮತ್ತೆ ಭೂಲೋಕಕ್ಕೆ ಬಂದು ಸಾಧನೆ ಮಾಡಿದರೆ, ಎಡದಾರಿಯಲ್ಲಿ ಪ್ರಯಾಣ ಮಾಡಿದ ಅಪಕ್ವರಾದ ಯೋಗಿಗಳು ಪಿತೃಲೋಕಕ್ಕೆ ಹೋಗಿ ಅಲ್ಲಿ ಸುಖವನ್ನು ಅನುಭವಿಸಿ ಸಾಧನೆಗಾಗಿ ಮತ್ತೆ ಈ ಭೂಮಿಗೆ ಬರ್ತಾರೆ ಅನ್ನುವ ಕಥೆಯನ್ನು ಹೇಗೆ ನಿರ್ಯಾಣ ಮಾಡ್ತಾರೆ, ಅವರು ಯಾವ್ಯಾವ ಲೋಕಕ್ಕೆ ಹೋಗ್ತಾರೆ ಇತ್ಯಾದಿ ಕಥೆಯನ್ನೆಲ್ಲ ಅಲ್ಲಿ ಶುಕಾಚಾರ್ಯರು ಪರೀಕ್ಷಿತನಿಗೆ ತಾವು ತಿಳಿಸ್ಕೊಡ್ತಾ ಇದ್ದಾರೆ. ಆ ನಂತರದಲ್ಲಿ ಚರಮ ಶರೀರ, ಇದೆಲ್ಲ ಕೇಳುವಾಗ ನಾವು ಹೀಗೆ ಮಾಡಿಬಿಡೋದು ಒಳ್ಳೆಯದು ಅಂತ ಯಾರು ಅಂದ್ಕೋಬೇಡಿ. ಇದೆಲ್ಲ ನೀವು ಮಾಡುವಂಥದ್ದಲ್ಲೇ ಅಲ್ಲ. ಅದೇನೆಂದರೆ ಚರಮ ಶರೀರ ಅಂತಿದೆ, ಲಾಸ್ಟ್ ಬಾಡಿ. ನಮ್ಮ ಎಲ್ಲ ಪಾಪಕರ್ಮಗಳು ಮುಗಿದ ಮೇಲೆ ದೇವರು ಕೊಡುವ ಕೊನೆಯ ದೇಹಕ್ಕೆ ಮಾತ್ರ ಈ ಬುದ್ಧಿ ಬರುತ್ತಂತೆ. ಮಧ್ಯದ ದೇಹಗಳಲ್ಲಿ ಈ ಬುದ್ಧಿ ಬರಲ್ಲ. ನಾವು ಯಾವ ಸ್ಟ್ರೆಚರ್ ಮೇಲೆ ಸಾಯ್ತೀವೋ, ಯಾವ ಸಿಸ್ಟರ್ ಬಾಯೊಳಗೆ ಏನು ಇಟ್ಟಿರ್ತಾರೋ, ಯಾರು ಅರ್ಧಂಬರ್ಧ ತೆಗೆದಿರ್ತಾರೋ, ಏನಾಗಿರುತ್ತೋ ಸ್ವಾಮಿ ಶ್ರೀಹರಿಗೆ ಗೊತ್ತು. ಇದೆಲ್ಲ ಪರಿಪಕ್ವರಾದಂತಹ ಯೋಗಿಗಳಿಗೆ, ಯಾರಿಗೆ ಚರಮ ಶರೀರ ಇದೆ, ಲಾಸ್ಟ್ ಬಾಡಿ, ಮತ್ತವರಿಗೆ ಜನ್ಮವೇ ಇಲ್ಲ, ಅವರಿಗೆ ಬರುವಂಥದ್ದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆಲ್ಲ ಊರ್ಧ್ವಲೋಕ ಪ್ರಾಪ್ತಿಯ ಕ್ರಮವನ್ನೆಲ್ಲ ಶುಕಾಚಾರ್ಯರು ಆ ಪರೀಕ್ಷಿತ ಮಹಾರಾಜನಿಗೆ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ನೀನೇನು ಭಗವಂತನ ಸೃಷ್ಟಿಯ ಬಗ್ಗೆ ಕೇಳದೆ ಅದಕ್ಕೆ ಉತ್ತರವನ್ನು ಕೊಡ್ತೇನೆ ಅಂಥೇಳಿ ಅವರು ಭಾಗವತವನ್ನು ಆರಂಭ ಮಾಡಿ ಮಂಗಳ ಪದ್ಯವನ್ನು ಮಾಡಿ ಭಗವಂತನನ್ನು ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ. ನೀನು ಕೇಳಿದಂತೆ ಇದೇ ಪ್ರಶ್ನೆಯನ್ನು ನಾರದರು ಬ್ರಹ್ಮದೇವರಿಗೆ ಕೇಳಿದರು. ಆ ಬ್ರಹ್ಮದೇವರು ನಾರದರಿಗೆ ಕೊಟ್ಟ ಉತ್ತರವೇ ಶ್ರೀಮದ್ ಭಾಗವತ.
ಬ್ರಹ್ಮದೇವರ ಬಳಿಗೆ ಒಮ್ಮೆ ನಾರದರು ಹೋಗಿ ಬ್ರಹ್ಮದೇವರನ್ನು ಸ್ತೋತ್ರ ಮಾಡಿದ್ದಾರೆ. ಈ ಜಗತ್ತಿಗೆ ಸೃಷ್ಟಿಕರ್ತ ನೀವು, ನಾನು ನಿಮ್ಮ ಮಗ. ಯಾವಾಗಲಾರ ಒಂದು ಸತಿ ಬಂದು ನಿಮ್ಮನ್ನು ನೋಡಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದರೆ ನೀವು 24 ಗಂಟೆ 4 ಬಾಯಲ್ಲೂ ಏನೋ ಪಾರಾಯಣ ಮಾಡ್ತಿರ್ತೀರಿ, ಯಾವಾಗೂ ಕಣ್ಣು ಮುಚ್ಕೊಂಡೇ ಇರ್ತೀರಿ. ಅದು ಯಾರನ್ನು ಕುರಿತು ಪಾರಾಯಣ ಮಾಡ್ತೀರಿ, ಯಾರನ್ನು ಧ್ಯಾನ ಮಾಡ್ತೀರಿ? ನೀವೇ ದೊಡ್ಡವರು ಅಲ್ವಾ? ನಂಗೆ ತಿಳಿದ ಹಾಗೆ ನಿಮಗಿಂತ ದೊಡ್ಡವರು ಯಾರೂ ಇಲ್ಲ. ಇದು ನಾರದರು ಬ್ರಹ್ಮದೇವರ ಮುಂದೆ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರು ಅವರನ್ನು ನೋಡಿ ಹೇಳ್ತಾರೆ, ನಾರದ, ನೀನು ಸುಳ್ಳು ಹೇಳಬೇಡ. ನಿನಗೆ ಗೊತ್ತಿದೆ ನನಗಿಂತ ದೊಡ್ಡವನು ಒಬ್ಬಿದ್ದಾನೆ ಅಂತ ಗೊತ್ತಿದೆ. ಆದರೂ ನೀನು ನನ್ನ ಮುಂದೆ ನನ್ನನ್ನು ದೊಡ್ಡವ ಅಂತ ಹೇಳ್ತಾ ಇದ್ದೀಯ. ಇದಕ್ಕೆ ಕಾರಣ ಭಗವಂತನ ಮಾಯಾ. ಅವರು ಹೇಳ್ತಾರೆ, ನಮಸ್ತೆ ಭಗವತೆ ತಸ್ಮೈ ವಾಸುದೇವಾಯ ಧೀಮಹಿ ಯನ್ಮಾಯಯ ದುರ್ಜಯಯ ಮಾಂ ವದಂತಿ ಜಗದ್ಗುರುಂ. ಭಗವಂತನ ಇಚ್ಛೆಗೆ ಒಳಪಟ್ಟು ನೀನು ನನ್ನನ್ನು ದೊಡ್ಡವ ಅಂತ ಕೊಂಡಾಡ್ತಾ ಇದ್ದೀಯ. ನಿಜವಾಗಿ ನಾನು ದೊಡ್ಡವ ಅಲ್ಲ. ನೀನು ನನ್ನನ್ನು ದೊಡ್ಡವ ಅಂತ ಹೊಗಳಿದ್ದನ್ನು ಕೇಳಿ ನನಗೆ ಪಾಪ ಬಂದಿದೆ. ಆ ಪಾಪದ ಪ್ರಾಯಶ್ಚಿತ್ತಾರ್ಥವಾಗಿ ಭಗವಂತನ ದ್ವಾದಶಾಕ್ಷರವನ್ನು ಜಪ ಮಾಡ್ತೇನೆ ಅಂತ ಹೇಳಿ ಬ್ರಹ್ಮದೇವರು ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ನಮಗೆಲ್ಲ ಏನು ಮೆಸೇಜ್ ಕೊಡ್ತಾ ಇದೆ ಈ ಭಾಗವತದ ಈ ಒಂದು ಸಂದರ್ಭ ಅಂದರೆ, ಯಾರಾದರೂ ನಿಮ್ಮನ್ನು ಹೊಗಳಿದ್ರೆ ತತ್ಕ್ಷಣದಲ್ಲಿ ಅದನ್ನು ಖಂಡನೆ ಮಾಡಿ, ನೀವು ಹೇಳುವ ಯಾವ ಗುಣ ನನ್ನಲ್ಲಿಲ್ಲ, ಹಾಗೇನಾದರೂ ನನ್ನಲ್ಲಿ ಏನಾದರೂ ಗುಣ ಇದ್ದರೆ ಅದಕ್ಕೆ ಮುಖ್ಯ ಆಶ್ರಯ ನಾನಲ್ಲ, ಒಳಗಿರುವ ಭಗವಂತ. ಅವಂದು ಎಲ್ಲ ಗುಣ, ನಂದಂತ ಏನೂ ಇಲ್ಲ. ಅದು ಬಿಟ್ಟು ಇಲ್ಲದ ಹೊಗಳಿಕೆಯನ್ನು ಯಾರಾದರೂ ಅಕ್ಸೆಪ್ಟ್ ಮಾಡಿದರೆ ಜನ್ಮಾಂತರದಲ್ಲಿ ಗೂನು ಬೆನ್ನಿನವನಾಗಿ ಹುಟ್ಟಬೇಕಾಗತ್ತೆ. ಹಾಗಂತೇಳಿ ಯಾರು ಗೂನು ಬೆನ್ನಿರೋರು ನೋಡಿ ನೀವು ಹೋಗಿ ಕೇಳಕ್ಕೆ ಹೋಗಬೇಡಿ. ನಿಮಗದು ಪಾಠ. ಮಾಡಿದವ್ರ ಪಾಪ ಆಡ್ದವ್ರ ಬಾಯಿಲಿ ಅಂತ ನೀವೇನು ಆಡಕ್ಕೆ ಹೋಗಬೇಡಿ. ನಿಮಗದೊಂದು ಲೆಸನ್ ಅಷ್ಟೇ. ಯಾಕಂದರೆ ಗರುಡ ಪುರಾಣದಲ್ಲಿ ಯಾವ್ಯಾವ ತಪ್ಪಿಗೆ ಏನೇನು ಶಿಕ್ಷೆ ಅಂತ ಹೇಳುವಾಗ ಎಷ್ಟೋ ಬಾರಿ ಸಭೆ ಸಂದರ್ಭದಲ್ಲಿ ಸುಮ್ಮನೆ ಹೊಗಳುತ್ತೆ. ಆ ಹೊಗಳಿಕೆ ಕೇಳುವಾಗ ಹಾಗೆ ಬ್ಲೋ ಟಯರ್ ಥರ ಖುಷಿ ಆಗಿಬಿಡುತ್ತೆ. ನಮಗೆ ಖುಷಿ ಪಡಬೇಡಿ, ಮೂರ್ಖರಾಗಿಬಿಡ್ತೀರಿ. ನಿಜವಾಗಿ ನಮ್ಮಲ್ಲಿ ಗುಣ ಇಲ್ಲ. ಎಲ್ಲ ಗುಣಗಳು ಆ ಭಗವಂತನಲ್ಲಿ ಇರೋದು. ಇಲ್ಲದಿರುವ ಗುಣಗಳಂತೂ ಮೊದಲೇ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬ್ರಹ್ಮದೇವರು ಹೇಳ್ತಾರೆ, ನನ್ನಲ್ಲಿ ಯಾವ ಗುಣವೂ ಇಲ್ಲ. ನಾನಾಗಲಿ ಮತ್ತೆ ಇರ್ತಕ್ಕಂತಹ ಎಲ್ಲರೂ ಕೂಡ ಯಾರ್ಯಾರು ಈ ಜಗತ್ತಿನಲ್ಲಿ ದೇವತೆಗಳು ಅಷ್ಟದಿಕ್ಪಾಲಕರು ಅಂತ ಇದ್ದಾರೆ ಅವರೆಲ್ಲ ಆ ಭಗವಂತನ ಅಧೀನ. ನೀ ಏನಂದೆ? ನಾನು ಸೃಷ್ಟಿ ಮಾಡ್ತೀನಿ ಅಂದ್ಯಾ? ಹಾಗೇನಿಲ್ಲ. ಸೃಜಾಮಿ ತನ್ನಿಯುಕ್ತೋಹಂ ಹರೋಹರತಿ ತದ್ವಶಃ. ನಾನು ಏನು ಸೃಷ್ಟಿ ಮಾಡಿದ್ರೂ ಕೂಡ ಆ ಭಗವಂತನ ಕಂಟ್ರೋಲಲ್ಲಿ ಮಾಡ್ತಾ ಇದ್ದೇನೆ. ನನಗೆ ಸ್ವತಂತ್ರವಾಗಿ ಮಾಡುವಂತಹ ಸಾಮರ್ಥ್ಯ ಇಲ್ಲ. ದೇವರು ಮಾಡಿಸ್ತಾ ಇದ್ದಾನೆ, ನಾ ಮಾಡ್ತಾ ಇದ್ದೇನೆ. ನಾಹಂಕರ್ತ ಹರಿಕರ್ತ. ಸುಮ್ಮನೆ ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ. ಈ ಉದಾಹರಣೆ ನೀವು ಯಾವಾಗಲೂ ನೆನ್ಪಿಟ್ಕೊಂಡಿರಿ. ನಾನು ಮಾಡಿದೆ ಅಂತ ನಿಮ್ಗೆ ಯಾವಾಗ ಬಂದರೂ ಈ ಉದಾಹರಣೆ ನೆನ್ಪಿಟ್ಕೊಳ್ಳಿ. ಈ LKG UKG ಮಕ್ಕಳಿಗೆ ಶಾಲೆಗೆ ಕಳಿಸಿದ್ರೆ ದೊಡ್ಡ ಹೈಫೈ ಸ್ಕೂಲ್ಗಳು ಆ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಅಂತ ಕೊಟ್ಬಿಡುತ್ತೆ. ಅವಿರೋದೇ ಇಷ್ಟು, ಅದಕ್ಕೆ ಪ್ರಾಜೆಕ್ಟ್ ವರ್ಕ್. ಆ ವರ್ಕ್ ಯಾರು ಮಾಡಬೇಕು? ಅಮ್ಮ. ಸ್ಟಾರ್ ಹಾಕಿಸ್ಕೊಳ್ಳೋದು ಯಾವುದು? ಮಗು. ಮಾಡಿದ್ದು ಅಮ್ಮ, ಹಾಕಿಸ್ಕೊಳ್ಳೋದು ಸ್ಟಾರ್ ಅಲ್ವಾ? ಹಾಗೆ ಅಮ್ಮ ಯೋನಪ್ಪಿತ ಜನಿತ ಯೋ ವಿಧಾತ ಭಗವಂತ. ಪ್ರಾಜೆಕ್ಟ್ ವರ್ಕ್ ಯಾವುದು? ಸೃಷ್ಟಿ. ಮಾಡಿದ್ಯಾರು? ದೇವರು. ಸ್ಟಾರ್ ಯಾರಿಗೆ? ಬ್ರಹ್ಮನಿಗೆ.
ಇದು ಬರೀ ಬ್ರಹ್ಮನ ಕಥೆ ಅಲ್ಲ, ನಮ್ಮೆಲ್ಲರ ಕಥೆ. ನಮ್ಮ ಯಾರಿಗೂ ಏನನ್ನೂ ಮಾಡುವ ತೇನ ವಿನ ತೃಣಮಪಿ ನ ಚಲತಿ, ಒಂದು ಕೈಯನ್ನು ಮೇಲೆತ್ತುವ ಯೋಗ್ಯತೆ ನಮಗಿಲ್ಲ. ನಿಮಗಿನ್ನೂ ಒಂದು ಉದಾಹರಣೆ, ನೀವು ಕನ್ನಡಿ ಮುಂದೆ ನಿಂತು ಬಾಚ್ಕೊಳ್ತಾ ಇದ್ದೀರಿ, ಬಾಚ್ಕೊಳ್ಳೋಕ್ಕೆ ಹೋಗಿ ಕನ್ನಡಿ ಮುಂದೆ ನಿಂತ್ರಿ. ಹೀಗೆ ನಿಂತಾಗ ಏನಾದರೂ ಅಪ್ಪಿ ತಪ್ಪಿ ಕನ್ನಡಿ ಒಳಗಿರೋ ಕೈ ಮೇಲೆತ್ತಿದ್ರೆ ನೀವೇನು ಮಾಡ್ತೀರಿ? ಎತ್ತಲ್ಲ, ಎತ್ತಬಾರ್ದು ಅಲ್ವಾ? ಹಾಗೆ ಬಿಂಬ ಪ್ರತಿಬಿಂಬ ಭಾವ. ಬಿಂಬ ಭಗವಂತ, ಎದುರಿಗೆ ನಿಂತವ ಕೈ ಎತ್ತಿದರೆ ಮಾತ್ರ ಕನ್ನಡಿ ಒಳಗಿರುವಂತಹ ಬೊಂಬೆಯ ಕೈಯು ಮೇಲೆತ್ತತ್ತೆ ವಿನಃ ಎದುರಿಗಿರೋನು ಕೈ ಎತ್ತದೇ ಇದ್ದರೆ ಬೊಂಬೆ ಏನೂ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿಶ್ವಂ ಪುರುಷ ಸ್ವರೂಪೇಣ ಪರಿಪಾತಿ ತ್ರಿಶಕ್ತಿ ದೃಕ್. ಆ ಭಗವಂತನೇ ಎಲ್ಲ ಶಕ್ತಿಯನ್ನು ತನ್ನಲ್ಲಿಟ್ಕೊಂಡು ಎಲ್ಲ ಕೆಲಸವನ್ನು ಅವನೇ ಮಾಡ್ತಾ ಇದ್ದಾನೆ ವಿನಃ ನಮ್ಮ ಯಾರಿಗೂ ಯಾವ ಕೆಲಸವನ್ನು ಮಾಡುವಂತಹ ಶಕ್ತಿ ಇಲ್ಲ. ಆ ಭಗವಂತನ ಮತ್ಸ್ಯ, ಕೂರ್ಮ ಇದೇ ಮೊದಲಾದ ಅವತಾರಗಳನ್ನು ನಿನಗೆ ಹೇಳ್ತೇನೆ. ಅದೆಲ್ಲ ಕೇಳ್ತಾ ಇದ್ದರೆ ಅಪೀಯತಾಂ ಕರ್ಮ ಕಷಾಯಶೋ ಅನುಕ್ರಮಿಷ್ಯೇ ತತ ಇಮಾನ್ ಸುಪೇಶಲಾನ್. ಕಿವಿಗಳಿಗೆ ಆಪ್ಯಾಯತೆಯನ್ನು ಕೊಡುವಂಥದ್ದು, ಯಾರು ಕೇಳ್ತಾರೆ ಅವರ ಎಲ್ಲ ಕರ್ಮವನ್ನು ಕಳೆಯುವಂಥದ್ದು ಅಂತ ಹೇಳಿ ಬ್ರಹ್ಮದೇವರು ನಾರದರಿಗೆ ಒಂದು ಪುಟ್ಟ ಭಾಗವತವನ್ನು ಮತ್ತೊಮ್ಮೆ ಹೇಳ್ತಾರೆ. ಅದು ವರಾಹ, ಯಜ್ಞ, ಕಪಿಲ, ವಿಷ್ಣು, ನರ, ನಾರಾಯಣ ಇದೇ ಮೊದಲಾದಂತಹ ಎಲ್ಲ ಭಗವಂತನ ರೂಪಗಳನ್ನು ಕೂಡ ಅಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರನ್ನು ಮತ್ತೆ 10 ಹಲವು ಬಗೆಯ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಮಾಡಿದ ತಪಸ್ಸು ನಾರದರಿಗೆ ವರ್ಣನೆ ಮಾಡ್ತಾರೆ. ನಾನು ಮೊದಲು ದೇವರನ್ನು ಕಾಣಬೇಕು ಅಂಥೇಳಿ ಬಹಳ ಕಾಲ ತಪಸ್ಸು ಮಾಡಿದೆ. ಎಷ್ಟು ತಪಸ್ಸು! ಬ್ರಹ್ಮದೇವರು ಹುಟ್ಟಿದಾಗಿನಿಂದ ಹಿಡಿದು ಅವರ 50 ವರ್ಷದ ತನಕ ತಪಸ್ಸು ಮಾಡಿದ್ದ. ಫಸ್ಟ್ ಆಫ್ ಮೊದಲ 50 ವರ್ಷ ತಪಸ್ಸು ಮಾಡಿದ್ದ. ನಾವು ಅಷ್ಟೇ, ನಮ್ಮ ಜೀವನದಲ್ಲಿ ಸಾಧನೆ ಅಂತ ಮಾಡೋದಿದ್ದರೆ ಮೊದಲ 50ರೊಳಗೆ ಮಾಡಬೇಕಂತ. ನಮ್ದು ಎಲ್ಲ ಆದಮೇಲೆ ಶುರು ಮಾಡ್ತೀವಿ. ಕೆಲವರು 70 ಆದಮೇಲೆ ವಾಯುಸ್ತುತಿ ಕಲೀಲಿಕ್ಕೆ ಹೋಗ್ತಾರೆ. ಅವಾಗೆಲ್ಲ ಹೇಳೋದು ಭಾಳ ಕಷ್ಟ ರೀ. ನಮ್ಮವರೊಬ್ಬರು ಹೇಳ್ತಾ ಇದ್ದರು, ಅವರು ವಾಯುಸ್ತುತಿ ಕಲೀಲಿಕ್ಕೆ ಹೋಗಿದ್ದರು. ಕಲ್ತ ಮೇಲೆ ಒಂದು ಸತಿ ನಾನೇ ಹೇಳ್ತೀನಿ ಅಂತ ಕೂತರು. ಹೇಳ್ಕೊಟ್ಟ ಆಚಾರ್ಯ ಹೇಳಪ್ಪ ಅದೇನು ಹೇಳ್ತೀಯ ಅಂತ. ಅದಕ್ಕೆ ಅವರು ಹೇಳ್ತಾ ಇದ್ದರು, ಉದ್ಯದ್ವಿದ್ಯುತ್ ಪ್ರಚಂಡಾಂ ಬಿಭ್ರದ್ ಭೀಮೋ ಭುಜೇಯೋ ಭ್ಯುತಿತ ದಿನಕರ ಬಿಭ್ರದ್ ಭೀಮೋ ಭುಜೇಯೋ. ವಾಯುಸ್ತುತಿ. ಅವ್ರಿಗೆ ಪಾಪ ಬಾಯಿ ತಿರುಗಲ್ಲ, ನಾನು ಹಾಗೆ ಹೇಳ್ತಾ ಇದ್ದೀನಿ ಅಂತ. ಹೇಗೆ ಹೇಳ್ತಿದ್ರು? ಬಿದ್ದು ಭೀಮ ಭುಜೇಯೋ, ಬಿದ್ದು ಭೀಮ ಆಗ್ತಿದ್ದ. ಭೀಮ ಎಲ್ಲಿ ಬಿದ್ದ ಅಂತ ಆಚಾರ್ಯಗೆ ಡೌಟು. ಅದು 70 ಆದಮೇಲೆ ಬೀಳೋದೆ. ನೀವು ಮೊದಲೇನಾದ್ರು ಗಟ್ಟು ಮಾಡಿದರೆ ಕಲ್ತಿದ್ರೆ ಈ ಕಥೆ ಕೇಳಿ 70 ಆದವರು ಪಾಠಕ್ಕೆ ಹೋಗೋದು ನಿಲ್ಲಿಸ್ಬಿಟ್ಟಿರ. ಕಲಿಬೇಕು ಅನ್ನುವ ಆಸಕ್ತಿ ನೋಡಿ ಆಚಾರ್ಯರೇ ನಿಮಗೆ ಅನುಗ್ರಹ ಮಾಡಿ ಮುಂದಿನ ಜನ್ಮದಲ್ಲಿ ಹುಟ್ಟಿದಾಗಿಂದಲೇ ಹೇಳಿಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ಆಸಕ್ತಿ ಬೇಕು ಮನುಷ್ಯನಿಗೆ, ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ಆದರೆ ನಿಜವಾಗಿ ಏಜ್ ಯಾವುದು, ಸೂಟಬಲ್ ಏಜ್ ಯಾವುದು ಅಂದರೆ ಮೊದಲ ಬ್ರಹ್ಮದೇವರು ಮಾಡಿ ತೋರಿಸಿದ್ರು. ಅವರಿಗೆ ಭಗವಂತ ಪ್ರತ್ಯಕ್ಷ ಆಗಿದ್ದಾನೆ. ಏನು ಬೇಕು ಕೇಳಿದಾಗ ನನ್ನ ಯಾಕೆ ಸೃಷ್ಟಿ ಮಾಡಿದೆ ಅಂತ ಕೇಳಿದ್ರು. ನೀನು ಸೃಷ್ಟಿಯನ್ನು ಮುಂದುವರೆಸು. ಬ್ರಹ್ಮದೇವರಂದರು, ಸೃಷ್ಟಿಯ ಬಗ್ಗೆ ನನಗೇನೂ ಗೊತ್ತಿಲ್ಲ, ಏನು ಮಾಡಲಿ? ಗೊತ್ತಿದ್ದರಷ್ಟೇ ಮಾಡಬೇಕು. ಒಂದು ಮಡಿಕೆ ಮಾಡಬೇಕಾದ್ರೆ ಯಾವ ಮಣ್ಣು ತೊಗೋಬೇಕು, ಯಾವ ಮಣ್ಣಿಗೆ ಎಷ್ಟು ನೀರು ಹಾಕಬೇಕು, ಇದೆಲ್ಲ ಗೊತ್ತಿರಬೇಕು ರೀ. ಏನೂ ಗೊತ್ತಿಲ್ಲ ಅಂದರೆ ಮಾಡೋದು ಕಷ್ಟ. ಈಗೆಲ್ಲ ಹೆಣ್ಮಕ್ಳು ಮದುವೆ ಆಗೋಕ್ಕೆ ಮುಂಚೆ ಅವರು ಆ ಪಿ ಜಿ ಗಿಜಿಲೆಲ್ಲ ಇದ್ದು ಓದ್ಕೊಂಡು 24 ಗಂಟೆ ಹೊರಗೇ ಇರ್ತಾರೆ. ಅಂಥ ಹೆಣ್ಣುಮಗಳನ್ನು ತುಂಬಿದ ಮನೆಗೆ ಕೊಟ್ಟರೆ ಅಲ್ಲೊಂದು ಅಜ್ಜಿ ಮೊಮ್ಮಗನ ಹೆಂಡತಿ ಕೈಲಿ ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿನ್ನಬೇಕು ಅಂತ. ಅದು ಮನೆ ತುಂಬಿಸ್ಕೊಂಡು ಬಂದ ತಕ್ಷಣ ಮೊಮ್ಮಗನ ಹೆಂಡತಿಗೆ, ಇವತ್ತು ನೀವು ಬಿಸಿಬೇಳೆ ಬಾತ್ ಮಾಡಮ್ಮ ಅಂದರೆ ಏನು ಮಾಡಬೇಕ್ರಿ? ಅದು ಪಾಪ ಬಿಸಿಬೇಳೆ ಬಾತ್ ತಿಂದು ಗೊತ್ತೇ ವಿನಃ ಮಾಡಿ ಗೊತ್ತೇ ಇಲ್ಲ, ಏನೂ ಗೊತ್ತಿಲ್ಲ.
ಅಂದರೆ ಗೊತ್ತಿಲ್ಲದೆ ಎಲ್ಲ ಗೊತ್ತಿರೋರು ಮಾಡುವಾಗಲೇ ಒಂದಿನ ಇದ್ದಾಗ ಇನ್ನೊಂದು ದಿನ ಟೇಸ್ಟ್ ಇರಲ್ಲ. ಅಂಥದ್ರಲ್ಲಿ ಇನ್ನು ಏನೂ ಗೊತ್ತಿಲ್ಲದೆ ಇದ್ದವ್ರು ಏನು ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ನನಗೇನೂ ಗೊತ್ತಿಲ್ಲ ಅಂದಾಗ ಭಗವಂತ ಅಂತಾನೆ, ಯಾರೂ ಕೂಡ ಬರುವಾಗ ಏನೂ ತಿಳ್ಕೊಂಡು ಬಂದಿರಲ್ಲ. 4 ಸತಿ ಹಾಳಾಗತ್ತೆ, 5ನೇ ಸತಿ ಸರಿ ಹೋಗುತ್ತೆ. 5ನೇ ಸತಿನೂ ಸರಿ ಹೋಗದಿದ್ದರೆ ಹಣೆ ಬರ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಬೇಕು, ಏನೂ ಮಾಡಲಿಕ್ಕಾಗಲ್ಲ. ಆದ್ದರಿಂದ ನೀನೇನು ಯೋಚನೆ ಮಾಡಬೇಡ, ನಾನು ಕೊಡುವ ಅರಿವು ತತ್ವಜ್ಞಾನವನ್ನು ಇಟ್ಕೊಂಡು ಸೃಷ್ಟಿಯನ್ನು ಮಾಡುವಂಥ ಬ್ರಹ್ಮದೇವರು ಆಜ್ಞೆ ಮಾಡಿ, ಬ್ರಹ್ಮದೇವರಿಗೆ ಭಗವಂತ ಚತುಶ್ಲೋಕಿ ಭಾಗವತ ಅಂತ ಅದು 2ಯ ಸ್ಕಂದದಲ್ಲಿ ಬರುವಂಥದ್ದು. ಅಂತಹ ಆ ಭಾಗವತವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಆ 4 ಶ್ಲೋಕಗಳ ತಾತ್ಪರ್ಯ ಇಷ್ಟೇ. ಬ್ರಹ್ಮ, ನೀನು ಸೃಷ್ಟಿ ಮಾಡುವ ಮೊದಲು ನಾನಿದ್ದೆ, ನೀನು ಮಾಡುವ ಕಾಲಕ್ಕೂ ನಾ ಇರ್ತೇನೆ, ನೀನು ಮಾಡಿ ಮುಗಿಸಿ ಹೋದ ಮೇಲೂ ಕೂಡ ನಾ ಇರ್ತೇನೆ. ನನ್ನ ಇರುವಿನ ಅರಿವಿನೊಂದಿಗೆ ನೀನು ಕರ್ಮವನ್ನು ಮಾಡಿದರೆ ಯಾವ ಕರ್ಮದ ಲೇಪವೂ ನಿನಗಾಗದ ಹಾಗೆ ನಾನು ನೋಡ್ಕೊಳ್ತೇನೆ ಅಂತ ಬ್ರಹ್ಮದೇವರಿಗೆ ಆಜ್ಞೆ ಮಾಡಿದ್ದಾರೆ. ಬ್ರಹ್ಮದೇವರಂದರು, ಸೃಷ್ಟಿಯನ್ನು ನಾನು ಮಾಡ್ತೇನೆ, ಒಂದು ಅನುಗ್ರಹ ಮಾಡಬೇಕು. ಈ ಮಾಡಿದ ಸೃಷ್ಟಿಯಲ್ಲಿ ನಾನು ಮಾಡಿದೆ ಅನ್ನುವ ಅಹಂಕಾರ ನನಗೆ ಬಾರದ ಹಾಗೆ ನೀನು ಅನುಗ್ರಹ ಮಾಡು. ನಾನು ಏನು ಮಾಡಬೇಕಾದರೂ ನನ್ನೊಳಗೆ ನಿಂತು ನೀನೇ ಮಾಡಬೇಕು. ಈ 2 ವರವನ್ನು ಕೇಳಿದಾಗ ಭಗವಂತ ಅವರಿಗೆ ಅನುಗ್ರಹ ಮಾಡಿ ಕೊಟ್ಟ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇದಂ ಭಾಗವತಂ ಪುರಾಣಂ ದಶಲಕ್ಷಣಂ ಅಂತಾರೆ. ಇಂಥ ಭಾಗವತ 10 ಲಕ್ಷಣದಿಂದ ಕೂಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಪುರಾಣ ಅಂದರೆ 5 ಲಕ್ಷಣ, ಪುರಾಣಂ ಪಂಚಲಕ್ಷಣಂ ಅಂತ ಕರಿತಾ ಇದ್ದಾರೆ. ಪುರಾಣ 5 ಲಕ್ಷಣದಿಂದ ಕೂಡಿರ್ತಕ್ಕಂಥದ್ದು. ಆ 5 ಲಕ್ಷಣಗಳಲ್ಲಿ ಎಲ್ಲ ಪುರಾಣಗಳು ಬಂದರೆ ಈ ಭಾಗವತ ಮಾತ್ರ 10 ಲಕ್ಷಣ. ಸರ್ಗೋ ವಿಸರ್ಗಚ್ಚ ಸ್ನಾನಂ ಪೂಷಣ ಮೂತೆಯ ಮನ್ವಂತರ ಈಶಾನುಕಥಾ ನಿರೋಧೋ ಮುಕ್ತಿರಾಶ್ರಯ ಅಂತ 10 ಲಕ್ಷಣವನ್ನು ಹೇಳಿದ್ದಾರೆ. ಏನದು 10 ಲಕ್ಷಣ? ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ಈಶಕಥ, ನಿರೋಧ, ಮುಕ್ತಿ, ಆಶ್ರಯ ಅಂತ. ಲಕ್ಷಣ ಅಂದರೂ ಒಂದೇ, ವಿಷಯ ಅಂದರೂ ಒಂದೇ. 10 ವಿಷಯಗಳನ್ನು ಭಾಗವತದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ಆಶ್ರಯ 9ಕ್ಕೆ ಆಶ್ರಯ ಸರ್ವಾಶ್ರಯನಾದ ಭಗವಂತ. ಅವನನ್ನು ತಿಳಿಸ್ಲಿಕ್ಕೆ 9 ಇರ್ತಕ್ಕಂಥದ್ದು. ಅದರಲ್ಲಿ ಸರ್ಗ ಅಂದರೆ ಮಹತ್ತತ್ವವೇ ಮೊದಲಾದ ತತ್ವಗಳ ಮತ್ತು ಬ್ರಹ್ಮಾಂಡದ ಹೊರಭಾಗದ ಸೃಷ್ಟಿಯನ್ನು ಸರ್ಗ ಅಂತ ಕರೀತಾರೆ. ಆ ವಿಷಯವನ್ನು ಭಾಗವತದಲ್ಲಿ ನಿರೂಪಣೆ ಮಾಡಿದ್ದಾರೆ. ವಿಸರ್ಗ ಅಂದರೆ ಬ್ರಹ್ಮಾಂಡದ ಒಳಗಿನ 14 ಲೋಕಗಳ ಸೃಷ್ಟಿ, ಇದನ್ನು ವಿಸರ್ಗ ಅಂತ ಕರೀತಾ ಇದ್ದಾರೆ. ಆಮೇಲೆ ಭಗವಂತ ತಾನು 14 ಲೋಕಾತ್ಮಕವಾದ ತನ್ನ ಬ್ರಹ್ಮದೇವರ ವಿರಾಟ್ ಪುರುಷನನ್ನು ಏನು ಸೃಷ್ಟಿ ಮಾಡಿದ್ದಾನೆ, ಇದನ್ನು ಪೌರುಷ ಅಂತ ಕರೀತಾ ಇದ್ದಾರೆ. ತನ್ನ ಅವತಾರಗಳಲ್ಲಿ ದುಷ್ಟರ ನಿಗ್ರಹವನ್ನು ಏನು ಭಗವಂತ ಮಾಡ್ತಾ ಇದ್ದಾನೆ, ಇದನ್ನು ಸ್ಥಾನ ಅಂತ ಕರೀತಾ ಇದ್ದಾರೆ. ಭಕ್ತರಿಗೆ ಮಾಡುವ ಅನುಗ್ರಹವನ್ನು ಪೋಷಣ ಅಂತ ಕರೀತಾ ಇದ್ದಾರೆ. ಬೇರೆ ಬೇರೆ ಮನ್ವಂತರದಲ್ಲಿ ಸಜ್ಜನರು ಆಚರಣೆ ಮಾಡುವಂತಹ ಧರ್ಮವನ್ನೇ ಮನ್ವಂತರ ಅಂತ ಹೇಳ್ತಾರೆ. ಜೀವರ ಅನಾದಿ ಕರ್ಮಗಳನ್ನೇ ಊತಿ ಅಥವಾ ವಾಸನ ಅಂತ ಕರೀತಾ ಇದ್ದಾರೆ. ವೈಷ್ಣವರ ವಿಷ್ಣು ಭಕ್ತರ ಕಥೆ ಇದರಲ್ಲಿದೆ, ಅದನ್ನೇ ಈಶ ಕಥಾ ಅಂತ ಕರೀತಾ ಇದ್ದಾರೆ. ಲಯ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಭಗವಂತ ಉದರದಲ್ಲಿ ಎಲ್ಲರನ್ನೂ ಇಟ್ಕೊಳ್ತಾನೆ, ಇದನ್ನೇ ನಿರೋಧ ಅಂತ ಕರೀತಾ ಇದ್ದಾರೆ. ಜೀವ ಪ್ರಕೃತಿಯ ಬಂಧನದಿಂದ ಬಿಡುಗಡೆ ಹೊಂದೋದಿದೆಯಲ್ಲ, ಇದನ್ನು ಮುಕ್ತಿ ಅಂತ ಕರೀತಾರೆ. ಇದೆಲ್ಲ ಮಾಡುವವ ಆ ಭಗವಂತ, ಅವನಿಗೆ ಆಶ್ರಯ ಅಂತ ಅವನನ್ನು ಕರೆದಿದ್ದಾರೆ. ಹೀಗೆ ಭಾಗವತ 10 ಲಕ್ಷಣದಿಂದ ಯುಕ್ತವಾಗಿರ್ತಕ್ಕಂಥದ್ದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಆನಂತರದಲ್ಲಿ ಕಡೆಯದಾಗಿ ಶುಕಾಚಾರ್ಯರು ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ,
ಏವಮೇತತ್ಪುರಾ ಪೃಷ್ಟೋ ಮೈತ್ರೇಯೋ ಭಗವಾನ್ ಕಿಲ. ಪರೀಕ್ಷಿತ, ನೀನೇನು ಸೃಷ್ಟಿಯ ಬಗ್ಗೆ ಪ್ರಶ್ನೆ ಮಾಡಿದ್ದೆ, ಇದೇ ರೀತಿ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ವಿದುರ ತಾನು ಭೇಟಿ ಮಾಡಿದಂತಹ ಮೈತ್ರೇಯ ಮಹರ್ಷಿಗಳಲ್ಲಿ ಸೃಷ್ಟಿಯ ಬಗ್ಗೆ ಕೇಳಿದ. ಅವರು ಹೇಳಿದ ವಿಸ್ತಾರವಾದ ಕಥೆಯನ್ನು ನಿನಗೆ ಹೇಳ್ತೇನೆ ಅಂತ 3ನೆಯ ಸ್ಕಂದ ನಾರದ ಮತ್ತು ವಿದುರ ಮತ್ತು ಮೈತ್ರೇಯರ ಸಂವಾದದಲ್ಲಿ ಬರ್ತಕ್ಕಂಥದ್ದು. ಆಗ ಪರೀಕ್ಷಿತ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ವಿದುರ ಅಂದರೆ ಕುರುಕುಲದ ಪ್ರಧಾನಮಂತ್ರಿ. ಆಗಿನ ಕಾಲದಲ್ಲಿ ಯಾವುದೇ ದೇಶದಲ್ಲಿ ಏನೇ ಸಮಸ್ಯೆ ಬಂದರೂ ವಿದುರನ್ನು ಕರೆದು ಕೇಳ್ತಿದ್ರಂತೆ, ನಮ್ಮ ದೇಶದಲ್ಲಿ ಈ ಸಮಸ್ಯೆ ಇದೆ, ಏನು ಮಾಡಬೇಕು. ಅಷ್ಟು ರಾಜಕೀಯ ಮುತ್ಸದ್ದಿ ಮತ್ತು ಪ್ರಾಮಾಣಿಕ ಭಗವದ್ಭಕ್ತ. ಮಹಾಭಾರತ ಕಾಲ ಕಂಡಂತಹ ಅತಿ ದೊಡ್ಡ ಬುದ್ಧಿವಂತ, ಮೇಧಾವಿ, ಪ್ರಾಮಾಣಿಕ ಹರಿಭಕ್ತ ವಿದುರ. ಜಾತಿಯಿಂದ ಅವನು ದಾಸಿಯ ಮಗನಾಗಿದ್ದ ಕಾರಣ ಎಲ್ಲಿಯೂ ತಾನು ಮುಂದೆ ಬರಲಿಲ್ಲ. ಮಹಾಭಾರತದಲ್ಲಿ ಅವನದು ವಿದುರ ನೀತಿ ಅಂತ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ವಿದುರ ನೀತಿಗೆ ಎತ್ತಿದ ಕೈ. ಅಂತಹ ವಿದುರ ಪ್ರಧಾನಮಂತ್ರಿಯಾದವ. ಅವನಿಗೆ ಯಾತ್ರೆ ಮಾಡಲಿಕ್ಕೆ ಪುರ್ಸೊತ್ತೆಲ್ಲಿ ಬಂತು? ಯಾತ್ರೆಗೆ ಅಂತ ಮನೆ ಬಿಟ್ಟು ಯಾಕೆ ಹೋದ? ಸಾಮಾನ್ಯ ನಾವು ಮನೆ ಬಿಟ್ಟು ಯಾತ್ರೆಗೆ ಯಾವಾಗ ಹೋಗ್ತೀವಿ? ಮನೇಲಿ ಸಾಕಾಗಿದೆ ಆಚಾರ್ಯ, ಬೇಜಾರಾಗಿದೆ, ಎಲ್ಲರೂ ಹೋಗೋಣ ಅಂತ ಹೋಗ್ತೀವೇ ವಿನಃ ಅಲ್ಲೂ ಹೋಗಿಯೂ ಅದೇ ಬೇಜಾರು ಮಾಡಿಕೊಂಡೇ ವಾಪಸ್ ಬರ್ತೀವೇ ವಿನಃ ಅಲ್ವಾ? ಲೆಕ್ಕವಿಲ್ಲದ ದೇಶ ತುಕ್ಕಿ ಬಂದರೂ ದುಃಖವಲ್ಲದೆ ಲೇಷ ಭಕ್ತಿ ದೊರಕದು ಅಂತ ದಾಸರಾಯರು ವರ್ಣನೆ ಮಾಡಿದ್ದಾರೆ. ಇವನು ಯಾಕೆ ಮನೆ ಬಿಟ್ಟು ಹೋದ ಅಂದರೆ, ತನ್ನ ಅಣ್ಣ ಧೃತರಾಷ್ಟ್ರ ತಮ್ಮನ ಮಕ್ಕಳಾದ ಪಾಂಡವರನ್ನು ಕೆಟ್ಟದಾಗಿ ನೋಡ್ಕೊಳ್ತಾ ಇದ್ದಾನೆ. ಯದ್ಯಪಿ ಧೃತರಾಷ್ಟ್ರನ ಐಷಾರಾಮಿ ಜೀವನಕ್ಕೆ ಕಾರಣ ಪಾಂಡು ಮಹಾರಾಜ. ಅವನು ಎಲ್ಲ ಕ್ಷತ್ರಿಗಳನ್ನು ಮಣಿಸಿ ತಂದ ಸಂಪತ್ತು ಇವತ್ತು ಆ ಕುರು ದೇಶಕ್ಕೆ ಸೇರಿತ್ತು. ದೊಡ್ಡವನಾದ ಕಾರಣ ರಾಜನಾಗಿ ಧೃತರಾಷ್ಟ್ರ ಇದ್ದ. ಮಧ್ಯ ವಯಸ್ಸಿನಲ್ಲಿ ತೀರಿ ಹೋದ ಪಾಂಡು. ಅವನ 5 ಜನ ಮಕ್ಕಳು ಅನಾಥರು. ತಂದೆಯ ಸ್ಥಾನದಲ್ಲಿದ್ದು ನೋಡಬೇಕಾದಂತಹ ವ್ಯಕ್ತಿ ಅನಾಥರಾದ ಆ ಮಕ್ಕಳನ್ನು ಅರಗಿನ ಮನೆಯಲ್ಲಿಟ್ಟು ಸುಡಬೇಕು ಅಂತ ವ್ಯವಸ್ಥೆ ಮಾಡಿದಾಗ ಇವನಿಗನ್ನಿಸ್ತು, ಇಂತಹ ಪಾಪಿಯ ಜೊತೆಯಲ್ಲಿ ಇರಬಾರ್ದು. ಇದಿಷ್ಟೇ ಅಲ್ಲ, ಕುರುವಂಶ ಅಂದರೆ ಪಾಂಡವರು ಕೌರವರು ಇಬ್ಬರೂ ಸೇರಿ ವಂಶರಿ. ಆ ವಂಶದ ಹಿರಿಯ ಮಗ ಧರ್ಮರಾಜ, ಅವನ ಹೆಂಡತಿ ದ್ರೌಪದಿ. ಅಂತಹ ದ್ರೌಪದಿ ಏಕವಸ್ತ್ರಳಾಗಿರುವಾಗ ಅವಳ ಜಡೆಯನ್ನು ಹಿಡಿದು ಧೃತರಾಷ್ಟ್ರನ ಮಗನಾದ ದುಶ್ಯಾಸನ ಎಳ್ಕೊಂಡು ಬರ್ತಾ ಇದ್ದರೆ ಅವಳು ಕೂಗುತ್ತಾ ಅಳುತ್ತಾ, ಯಾರಾದರೂ ನನ್ನನ್ನು ಬಿಡಿಸಿ ಅಂತ ಕೂಗ್ತಾ ಇದ್ದರೂ ಕೂಡ ನವಾರಯಾಮಾಸ, ಸೊಸೆಯ ದುಃಖವನ್ನು ಸ್ವಲ್ಪವೂ ಕಡಿಮೆ ಮಾಡಲಿಲ್ಲ. ಹಾಗಾದರೆ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ತರಿಸುವಂತಹ ಇಂತಹವರ ಸಹವಾಸದಲ್ಲಿ ನಾನು ಇರಬಾರ್ದು ಅಂತ ಅಂದ್ಕೊಂಡ. ಏನೇನೋ ಮಾಡಿ ಯುದ್ಧ ನಿಲ್ಲಿಸಬೇಕು ಅಂತ ಭಾರಿ ಶಾಂತಿ ಪ್ರಯತ್ನಗಳು ನಡೆದಾಗಲೂ ಕಟ್ಟ ಕಡೆಯದಾಗಿ ಒಂದು ಶಾಂತಿ, ನಾನು ಪ್ರಯತ್ನ ಮಾಡ್ತೇನೆ ಅಂತ ಕೃಷ್ಣ ಹೋದ. ಮಹಾಭಾರತದಲ್ಲಿ ಉದ್ಯೋಗ ಪರ್ವ ಅಂತ. ಮಹಾಭಾರತದಲ್ಲಿ ಭಗವಂತ ತಾನು ಉದ್ಯೋಗ ಮಾಡಿದ. ಯಾರಿಗೆ? ಪಾಂಡವರಿಗೋಸ್ಕರವಾಗಿ ಉದ್ಯೋಗ ಮಾಡಿದ. ಪಾಂಡವರ ರಾಜ್ಯ ಲಕ್ಷ್ಮಿಯನ್ನು ಕೇಳಲಿಕ್ಕೆ ಹೋದ. ದುರ್ಯೋಧನ ಅಂತಾನೆ, ನಿನ್ನ ನೋಡಿದ್ರೆ ಕೊಡಬೇಕು ಅಂತ ಅನಿಸತ್ತೆ ಕೃಷ್ಣ, ಆದರೆ ಒಳಗೆ ಯಾರೋ ನಿಂತು ಕೊಡಬೇಡ ಅಂತಾನಲ್ಲ, ಏನು ಮಾಡಲಿ? ಕೊಡು ಅನ್ನೋನು ಇವನೇ, ಒಳಗೆ ನಿಂತು ಬೇಡ ಅನ್ನೋನು ಇವನೇ. ದೇವ್ರಂದ್ರ, ನೀ ಕೊಡ್ಲಿಕ್ಕೆ ನೀ ಯಾರು, ತಗೊಳ್ಲಿಕ್ಕೆ ಅವರು ಯಾರು? ನನ್ನ ಯಾರು ಅಂದ್ಕೊಂಡಿದೆಯೋ ನೋಡು ಅಂತ ತನ್ನ ವಿರಾಟ್ ರೂಪವನ್ನೇ ಅವನಿಗೆ ತೋರಿಸಿದ. ಅರ್ಜುನನಿಗೆ ಮುಂಚೆ ವಿಶ್ವರೂಪವನ್ನು ನೋಡಿದವ ಯಾರು? ದುರ್ಯೋಧನ. ಅರ್ಥ ಏನು ಗೊತ್ತಾ? ದೇವ್ರನ್ನ ಯಾರು ನೋಡಿದ್ರೂ ಮುಖ್ಯ ಅಲ್ಲ, ಹೇಗೆ ನೋಡಿದ್ರೂ ಮುಖ್ಯ. ದೇವರನ್ನು ದೇವರು ಅಂತ ನೋಡಬೇಕಾದ್ರೆ ತಿಳಿದು ನೋಡಬೇಕ್ರಿ. ನಿಮಗೆ ಪ್ರಧಾನಿ ಬಗ್ಗೆ ಒಂದಿನ ಟಿ ವಿಲಿ ಮುಖವೂ ನೋಡಲಿಲ್ಲ, ಏನೂ ಕೇಳಲಿಲ್ಲ,
ನಿಮ್ಮ ಎದುರಿಗೆ ಹೋದರೂ ಎಲ್ಲರನ್ನೂ ನೋಡಿದಾಗ ಅವನ್ನೂ ನೋಡ್ತೀರೇ ವಿನಃ ನಿಮಗೆ ಚೂರು ಗೊತ್ತಿದ್ರು ಇಲ್ಲೆಲ್ಲೋ ಬರ್ತಾರೆ ಅಂದರೆ ಕಿಲೋಮೀಟ್ರ್ ಗಟ್ಟಲೆ ಹೋಗಿ ಓಡ್ಕೋತಾ ನೋಡ್ಕೊಂಡು ಬರ್ತೀರಿ. ಯಾಕೆ? ಮಹಾತ್ಮ್ಯ ಜ್ಞಾನ ಬೇಕು. ದುರ್ಯೋಧನನಂಥ ಪಾಪಿಗಳು ಎಷ್ಟು ನೋಡಿದರೂ ಏನು ಪ್ರಯೋಜನ ಇಲ್ಲ. ದುರ್ಯೋಧನ ಅಂತ ನಿನ್ನಂಥ ಇಂದ್ರಜಾಲ ಮಾಡೋರು ನಮ್ಮಲ್ಲಿ ತಿಂಗಳ ಸಂಬಳಕ್ಕಿದ್ದಾರೆ. ಈ ನಿನ್ನ ನಾಟಕ ಎಲ್ಲ ನನ್ನ ಮುಂದೆ ತೋರಿಸ್ಬೇಡ. ಯಾರಲ್ಲಿ? ಈ ಕೃಷ್ಣನ ಕಟ್ಟಾಕಿ ಆ ಪಾಂಡವರು ಎಲ್ಲೋ ಬಿದ್ದಿರ್ತಿದ್ರು, ಇವನಿಂದಲೇ ಅವರೆಲ್ಲ ಮೆರೀತಿರೋದು. ಇವನೊಬ್ಬನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿಬಿಟ್ರೆ ಮಿಕ್ಕ ಪಾಂಡವರನ್ನು ನೋಡ್ಕೊಳ್ತೀನಿ ಎಂದ. ಕೃಷ್ಣ ಅಂದ, ನನ್ನೇ ಕಟ್ತೀಯ ಕಟ್ಟು ಅಂಥೇಳಿ ಇರೋ ಕಂಬದಲ್ಲೆಲ್ಲ ಕೃಷ್ಣ ನಿಂತ. ವಿಶ್ವಂಭರ ಅವನು, ಇಡೀ ಜಗತ್ತನ್ನೇ ವ್ಯಾಪಿಸಿದವ, ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ ಅಂಥ ಭಗವಂತ. ಅವನನ್ನು ಯಾರು ಹಿಡಿಯೋರು ಯಾರು, ಕಟ್ಟೋರು ಯಾರು, ಏನು ಮಾಡಲಿಕ್ಕೆ ಸಾಧ್ಯ ರೀ? ಆ ಸಂದರ್ಭದಲ್ಲಿ ಕೃಷ್ಣ ಬೇಸರ ಮಾಡಿಕೊಂಡು ಹೊರಟು ಬಿಟ್ಟ. ಧೃತರಾಷ್ಟ್ರನಿಗೆ ಭಾರೀ ಯೋಚನೆ, ಏನಾಗುತ್ತೋ 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 ಏನೋ, ನಿದ್ದೆನೇ ಬರುವಲ್ತಾಯಿತು. ಕಡೆಗೆ ಒಂದು ಲೆಟ್ರ್ ಬರೆದ ಪಾಂಡವರಿಗೆ, ನೀವು ಭಾಳ ಪ್ರಸಿದ್ಧರು, ನಿಮಗೆ ಹೇಗಿದ್ದರೂ ಕಾಡಲ್ಲಿದ್ದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ, ಒಂದು ಅಕ್ಷಯ ಪಾತ್ರೆ ಬೇರೆ ಇದೆ, ಎಷ್ಟು ದಿನ ಅಂತಿರ್ತೀರಿ, ಸ್ವಲ್ಪ ಅದನ್ನೇ ಕಂಟಿನ್ಯೂ ಮಾಡಿಬಿಡಿ, ಈ ರಾಜ್ಯ ಗಿಜ್ಜ ಎಲ್ಲ ನನ್ನ ಮಕ್ಕಳೇ ತಿನ್ಕೊಂಡಿರಲಿ, ನಿಂತು ನಿಮ್ಮ ದೊಡ್ಡಪ್ಪ ಅಂತ ಬರೆದು ಕಳಿಸ್ದ. ಆ ಲೆಟ್ರು ಧರ್ಮರಾಜ ಓದಿದರೆ ಓಕೆ ಅಂತ ಸೈನ್ ಮಾಡಿ ಕಳಿಸ್ಬಿಡ್ತಿದ್ದ. ಆದರೆ ಲೆಟ್ರು ಓದಿದ್ಯಾರು? ಭೀಮಸೇನ್ ದೇವರು. ಅವರು ನೋಡಿದ್ರು, ಫುಟ್ ನೋಟ್ ಕೆಳಗೆ ಬರೆದ್ರು, ಇದಕ್ಕೆ ಆನ್ಸರು ಪೆನ್ನಲ್ಲಿ ಕೊಡಲ್ಲ, ರಣರಂಗದಲ್ಲಿ ನಿನ್ನ 100 ಮಕ್ಕಳನ್ನು ಯಾವುದೇ ಅಸ್ತ್ರ ಇಲ್ಲದೆ ತೋಳುಗಳ ಮಧ್ಯದಲ್ಲಿ ಕುತ್ತಿಗೆ ಹಿಚಕಿ ಸಾಯಿಸದೇ ಇದ್ದರೆ ನಾನು ಕುಂತಿಯ ಮಗ ಭೀಮನೇ ಅಲ್ಲ ಅಂತ ಹೀಗೆಲ್ಲ ಅದ್ಭುತವಾದ ಪ್ರತಿಜ್ಞೆ ಮಾಡಿ ಲೆಟ್ರನ್ನು ತಂದವನ ಕೈಲಿ ಕೊಟ್ಟು ಕಳಿಸಿದ್ರೆ, ಅವನು ತಂದವನ ಲೆಟ್ರೇ ಕೊಡಲಿಲ್ಲ ಧೃತರಾಷ್ಟ್ರ. ಇವನು ಕಾಯ್ತಾ ಕೂತಿದ್ದ, SLC ಎಕ್ಸಾಮ್ ಬರೆದು ಹುಡುಗರಿದ್ದ, ಕಾಯ್ತಾ ಕೂತಿದ್ದ. ಇಡೀ ರಾತ್ರಿ ನಿದ್ದೆ ಇಲ್ಲ. ವಿದುರ ಬಂದ. ವಿದುರಂಗೆ ಧೃತರಾಷ್ಟ್ರ ಅಂದ, ನಿದ್ದೆ ಬರ್ತಿಲ್ಲ, ಏನಾದರೂ ಒಂದೆರಡು ಒಳ್ಳೆ ಮಾತು ಹೇಳು ಅಂದ. ನಾನು ಹೇಳೋ ಒಳ್ಳೆ ಮಾತು ಕೇಳಿದ್ರೆ ಖಂಡಿತ ನಿದ್ದೆ ಬರುತ್ತೆ ಅಂದ. ಏನು ಅಂದ? ಆ ಪಾಂಡವರನ್ನು ಕಾಡಿಗೆ ಹಾಕಿದೆಯಲ್ಲ, ಕರ್ಕೊಂಡು ಬಂದಿಟ್ಕೋ, ನಿದ್ದೆ ಬರುತ್ತೆ ಅಂದ. ಇವನಂದ, ಅದೊಂದು ಮಾತ್ರ ಹೇಳಬೇಡ ಅಂದ. ಹಾಗಾದ್ರೆ ಇನ್ನೊಂದು ಹೇಳ್ತೀನಿ, ಮಾಡ್ತೀಯ ಅಂದ. ಹೇಳು ಅಂದ. ನಿನಗೆ 100 ಜನ ಮಕ್ಕಳಲ್ಲಿ ನಿನ್ನ ದೊಡ್ಡ ಮಗ ಇದ್ದಾನಲ್ಲ, ಅವನು ಮಹಾನ್ ಕಲಿ, ಅಯೋಗ್ಯ, ಅವನು ಒಬ್ಬನ್ನ ಹೊರಗೆ ಹಾಕು, ನಿನ್ನ ಮನೆ ನೆಮ್ಮದಿಯಿಂದಿರುತ್ತೆ ಅಂತ. ಇಷ್ಟು ಅನ್ನೋದರಲ್ಲಿ ಆ ದುರ್ಯೋಧನ ಕೇಳಿಸ್ಕೊಂಡ್ಬಿಟ್ಟ. ಕೇಳಿಸ್ಕೊಂಡಿದ್ದೆ ಅವನು ಅಲ್ಲಿಂದ ಬರ್ತಾ ಇದ್ದಾನೆ. ಬರುವಾಗಲೇ ಬೈಕೊಳ್ತಾ ಬಂದು ಹೇಳ್ತಾ ಇದ್ದಾನೆ, ಕಯೇನ ಮತ್ರೋಪಜುಹಾವ ಜಿಕ್ವಂ ದಾಸ್ಯಾಸುತಂ ದಾಸ್ಯಾಸುತಂ ಯದ್ಬಲಿನೈವ ಪುಷ್ಟಃ. ನಾವು ಹಾಕೋ ಪಿಂಡ ತಿನ್ಕೊಂಡು ಬದುಕಿರೋ ದಾಸಿ ಮಗನ ಒಳಗೆ ಬಿಟ್ಟವ್ರು ಯಾರು? ಇವನಲ್ಲದೆ ಬೇರೆ ಯಾರಾದರೂ ಮಾತಾಡಿದರೆ ನಾಲಿಗೆ ಹಿಡಿದು ಎಳೆದು ಕತ್ತರಿಸಿ ಹಾಕಿಬಿಡ್ತಿದ್ದೆ ಅಂದ. ಇದಂದದ್ಯಾರು? ದುರ್ಯೋಧನ. ದುರ್ಯೋಧನನಿಗೆ ವಿದುರ ಏನಾಗಬೇಕು? ಚಿಕ್ಕಪ್ಪ. ಇಲ್ಲಿ ಪಕ್ಕದಲ್ಲೇ ಕೂತಿದ್ದಾನೆ ಕುರುಡಪ್ಪ, ಯಾರವನು? ಧೃತರಾಷ್ಟ್ರ. ಒಂದು ಮಾತಾಡಲಿಲ್ಲಂತ. ಯಾಕೋ ಬೈತೀಯ ಚಿಕ್ಕಪ್ಪನ್ನ? ನಾನೇ ಕರೆದದ್ದು ಅನ್ಬೇಕಾ ಬೇಡ ರೀ? ಎಲ್ಲಿ ಮಗ ಬೇಜಾರು ಮಾಡ್ಕೊಳ್ತಾನಂತ ಸುಮ್ಮನೆ ಕೂತ್ಬಿಟ್ಟ. ಆಗ ವಿದುರ ಅಂದ್ಕೊಂಡ, ಇದು ನನಗೆ ಮಹಾಮಂಗಳಾರತಿ, ಇನ್ಮೇಲಿದ್ದರೆ ಇದೇ ಥರ ಮಂಗಳಾರತಿಗಳಾಗ್ತಾ ಇರುತ್ತೆ, ಹೀಗೆ ನಾನು ಮನೆ ಬಿಡೋದು ಚೆನ್ನ ಅಂತ ಅವತ್ತು ಮನೆ ಬಿಡಬೇಕು ಅಂತ ಅಂದ್ಕೊಂಡು ಮನೆ ಬಿಟ್ಟು ತೀರ್ಥಯಾತ್ರೆಗೆ ಹೋದ. ನಮಗೇನು ಮೆಸೇಜು ಭಾಗವತ ನಮಗೇನು ಹೇಳುತ್ತೆ ಅಂದರೆ, ಎಲ್ಲಿವರೆಗೆ ಮನೆಯಲ್ಲಿ ಮಕ್ಕಳು ದೇವರು, ಧರ್ಮ, ದೊಡ್ಡವರು, ಗುರುಗಳು, ಹಿರಿಯರು ಇದಕ್ಕೆ ಬೆಲೆ ಕೊಟ್ಟಿರ್ತಾರೆ, ನೀವು ಮಕ್ಕಳಲ್ಲಿ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಿ, ಸಾಧನೆಗೆ ಸಂಪತ್ತಾಗುತ್ತೆ. ಅವರು ಯಾವತ್ತೂ ವಿರುದ್ಧ ಹೋಗ್ತಾರೆ, ನೀವು ಅವ್ರ ಜೊತೆ ಅಗೇನೆಸ್ಟ್ ಆಗಬೇಡಿ, ನಿಮ್ಮ ಸಾಧನೆ ನೀವು ಮಾಡಿಕೊಳ್ಳಿಕ್ಕೆ ಅಟ್ಯಾಚ್ಮೆಂಟನ್ನು ಡಿಟ್ಯಾಚ್ಮೆಂಟ್ ಮಾಡಿಕೊಂಡು ಹೊರಗೆ ಬನ್ನಿ, ಮನೆಯಲ್ಲಿ ಮಮಕಾರವನ್ನು ಬಿಡಿ ಅನ್ನುವಂತಹ ದಿವ್ಯವಾದ ಸಂದೇಶ ಭಾಗವತ ನಮಗೆ ಕೊಡುತ್ತೆ. ವಿದುರ ಬಿಟ್ಟ. ಹಾಗೆ ಎಲ್ಲ ಕಡೆ ಸಂಚಾರ ಮಾಡ್ತಾ ಮಾಡ್ತಾ ಅಲ್ಲಿ ಯಮುನಾ ನದಿ ತೀರಕ್ಕೆ ಬಂದ. ತತ್ರೋದ್ಧವಂ ಭಾಗವತಂ ದದರ್ಶ. ಅಲ್ಲಿ ಭಗವದ್ಭಕ್ತರಾದ ಉದ್ಧವರನ್ನು ಕಂಡಿದ್ದಾನೆ.
ಉದ್ಧವರನ್ನು ನೋಡಿದ ಕ್ಷಣ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ. ಅವನು ಕೂಡ ಬಾಚಿ ತಬ್ಬಿಟ್ಟ. ಉದ್ಧವರನ್ನು ನೋಡಿ ಕೇಳ್ತಾ ಇದ್ದಾನೆ, ವಿದುರ, ನೀನು ಸಣ್ಣ ವಯಸ್ಸಿನಿಂದ, ತುಂಬ ಸಣ್ಣ ವಯಸ್ಸಿನಿಂದ ಭಗವಂತನ ಜೊತೆಯಲ್ಲಿ ಇದ್ದವ. ಕೃಷ್ಣ ಉದ್ಧವ ದಿ ಬೆಸ್ಟ್ ಫ್ರೆಂಡ್, ಯಾವಾಗಲೂ ಒಟ್ಟೊಟ್ಟಿಗೆ ಸವಾಸುದೇವಾನುಚರಂ ಪ್ರಶಾಂತಂ. ಎಲ್ಲಿ ವಾಸುದೇವ ಹಿಂದೆ ಇರ್ತಿದ್ದ. ಅಂತಹ ಉತ್ಕೃಷ್ಟನಾಗಿರ್ತಕ್ಕಂತಹ ಉದ್ಧವನನ್ನು ನೋಡಿ ವಿದುರ ಕೇಳ್ತಾನೆ, ಅರ್ಥಾಯ ಜಾತಸ್ಯ ಯದುಚ್ವಚಸ್ಯ ವಾರ್ತಾಂಸಕೆ ಕೀರ್ತಯ ತೀರ್ಥಕೀರ್ತೆ. ಯದುವಂಶದಲ್ಲಿ ಬಂದ ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕಾಗಿ ಆ ವಂಶದಲ್ಲಿ ಜಗದೊಡೆಯನಾದ ಭಗವಂತ ಅವತರಿಸಿ ಬಂದಲ್ಲ, ಅವನ ಕಥೆ ಹೇಳು, ಕೃಷ್ಣನ ಕಥೆ ಹೇಳು. ಯಾರ ಕಥೆಯನ್ನು ಕೇಳಿದರೆ ಸಂಸಾರ ಸಾಗರದಿಂದ ದಾಟಬಹುದೋ, ಯಾರ ಕಥೆ ಶ್ರವಣ ಮನಕಾನಂದವೀವುದೋ, ಯಾರ ಕಥೆ ಭವಜನಿತ ದುಃಖಗಳನ್ನು ಕಳೆಯತ್ತೋ ಅಂತಹ ಕೃಷ್ಣನ ಕಥೆಯನ್ನು ಹೇಳು ಅಂತ ಕೇಳಿದ್ದಾನೆ. ಈ ಉದ್ಧವ ಕೃಷ್ಣ ಅಂದ ತಕ್ಷಣ ಕಣ್ಣು ಮುಚ್ಕೊಂಡ್ಬಿಟ್ಟ. ಅವನಿಗೆ ಆ ಶಬ್ದ ಕೇಳಿದ್ರೆ ಅವನ ಮನಸ್ಸು ಕೃಷ್ಣನ ಹತ್ರ ಹೋಗಿಬಿಡ್ತಿತ್ತು. ಹೋದವ ಬರಲಿಕ್ಕೆ ಒಂದು ಕ್ಷಣ ಕಾಲ ಆಯಿತು. ಕಣ್ಣುಜ್ಜಿದ. ಕೃಷ್ಣನ ಸ್ಮರಣೆ ಅವನ ಕಣ್ಣಲ್ಲಿ ಆನಂದ ಬಾಷ್ಪ, ಕಂಠ ಬಿಗಿದು ಬಂದಿದೆ, ಮೈ ರೋಮಾಂಚನ ಆಗ್ತಾ ಇದೆ. ಉದ್ಧವನಿಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಎದುರಿಗಿರುವ ವಿದುರ ಕಾಣ್ತಾ ಇಲ್ಲ. ಕಣ್ಣನ್ನು ಉಜ್ಜಿದ. ವಿದುರನನ್ನು ನೋಡ್ತಾ ಕೇಳ್ತಾ ಹೇಳ್ತಾನೆ, ಏನಂದೆ, ಕೃಷ್ಣನ ಬಗ್ಗೆ ಹೇಳಬೇಕಾ? ಏನು ಹೇಳೋಣ? ಕೃಷ್ಣ ಅನ್ನುವ ಸೂರ್ಯ ಮುಳುಗುವ ಸಂದರ್ಭ ಬಂದಿದೆ. ಇನ್ನು 26 ವರ್ಷಕ್ಕೆ ಭಗವಂತ ಪರಂಧಾಮಕ್ಕೆ ಹೋಗ್ತಾ ಇದ್ದಾನೆ. ಅವನ ಜೊತೆಗೆ ಇದ್ದರೂ ಕೂಡ ಅವನನ್ನು ದೇವರು ಅಂತ ಐಡೆಂಟಿಫೈ ಮಾಡುವ ಯೋಗ್ಯತೆ ನಮಗಿಲ್ದಾಗಾಯಿತು. ಹೇಗೆ ಅಂದರೆ, ಸರೋವರದಲ್ಲಿರುವ ಮೀನುಗಳು ಮತ್ಸ್ಯಾಕೃತಿಯಾಗಿ ಬಂದ ಭಗವಂತನನ್ನು ನಮ್ಮಂತೆ ಮೀನು ಅಂತ ತಿಳ್ಕೊಂಡ್ವೇ ವಿನಃ ವೈಕುಂಠಪತಿಯಾದ ನಾರಾಯಣ ಅಂತ ಉಳಿದ ಮೀನುಗಳಿಗೆ ಹೇಗೆ ಗೊತ್ತಾಗಬೇಕು? ಜನರ ಮಧ್ಯದಲ್ಲಿ ಜನಿಸುವ ಜನಾರ್ದನನನ್ನು ಜನ ಅಂತ ತಿಳ್ಕೊಂಡ್ರೆ ವಿನಃ ಜನಾರ್ದನ ಅಂತ ತಿಳ್ಕೊಳ್ಳಿಲ್ಲ. ನಮಗೆ ಕೃಷ್ಣ ಅಂತ ಪರಿಚಯ ಆಗಲಿಲ್ಲ, ಗೊಲ್ಲ ಅಂತ ಪರಿಚಯ ಆದ. ನಮ್ಮ ಜೊತೆ ಆಡೋವನು ಅಂತ ತಿಳ್ಕೊಂಡ್ವಿ, ಆದರೆ ಅವನ ಮಹಿಮೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ 60-70 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ. ಕೃಷ್ಣ ಹುಟ್ಟಿದಾಗಿನಿಂದ ಹಿಡಿದು ಅವನು ಪರಂಧಾಮಕ್ಕೆ ಹೋಗುವ ತನಕದ ಎಲ್ಲ ಕಥೆಯನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಈ ಕಥೆಯೆಲ್ಲ ವರ್ಣನೆ ಮಾಡಿದ ಅವನು ಹೇಳ್ತಾನೆ, ವಿದುರ, ಕೃಷ್ಣ ಪರಂಧಾಮಕ್ಕೆ ಹೋಗುವ ಸಿದ್ಧತೆಯಲ್ಲಿದ್ದ ಸಂದರ್ಭದಲ್ಲಿ ನನಗೆ ಭಾಗವತವನ್ನು ಉಪದೇಶ ಮಾಡಿದ. ಅದೇ ಸಂದರ್ಭದಲ್ಲಿ ಮೈತ್ರೇಯರು ಬಂದರು, ಅವ್ರಿಗೂ ಹೇಳಿದ. ಆದರೆ ವಿದುರ, ನಿನ್ನ ಪುಣ್ಯ ಹೇಳ್ತೇನೆ, ವಿದುರ, ಕೃಷ್ಣ ನಮ್ಮಿಬ್ಬರಿಗೆ ಭಾಗವತ ಹೇಳುವಾಗ ನಿನ್ನ ಹೆಸರು ನೆನಪಿಸಿಕೊಂಡ. ವಿದುರ ಒಬ್ಬಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಅವನಿಗೂ ಹೇಳಿಬಿಡ್ತಿದ್ದೆ. ಈ ಕಥೆ ಒಳಗೆ ನಮಗೇನು ಸಂದೇಶ ಇದೆ ಅಂದರೆ, ದೇವರ ಮುಂದೆ ನಮ್ಮ ಹೆಸರು ಹೇಳಬಾರ್ದು, ದೇವರು ನಮ್ಮ ಹೆಸರು ಹೇಳುವ ಹಾಗೆ ನಮ್ಮ ಬಿಹೇವಿಯರ್ ಇರಬೇಕು. ನಮ್ಮದು ನಡೆ ನುಡಿ ಹೇಗಿರಬೇಕಂದ್ರೆ, ದೇವತೆಗಳು ನಮ್ಮ ಬಗ್ಗೆ ದೇವರ ಹತ್ರ ಇನ್ಫ್ಲೂಯೆನ್ಸ್ ಮಾಡಬೇಕು. ಏನಮ್ಮ ಮೋಚಯ, ಏನಮ್ಮ ಉದ್ಧಾರ, ಇವನನ್ನು ಉದ್ಧಾರ ಮಾಡಿ, ಇವನನ್ನು ಮೋಚನೆ ಮಾಡಿ. ಎಂಥ ಒಳ್ಳೆಯ ಜನ. ತೇ ದೇವ ಸಿದ್ಧ ಪರಿಗೀತ ಪವಿತ್ರಗಾಥ ಯೇ ಸಾಧವ ಸಮದೃಶೋ ಭಗವತ್ ಪ್ರಪನ್ನ ತನ್ನೋಪಸೀದತ ಹರೇರ್ಗದಯಾಭಿಗುಪ್ತಾನ್ ನೈಷಾವಯಂ ನ ಚ ಭಯಂ ಪ್ರಭವಾಮ ದಂಡೆ. ಯಮ ತನ್ನ ದೂತರಿಗೆ ಹೇಳ್ತಾನೆ, ಯಾರ ಜೀವನದ ನಡೆ ನುಡಿಯನ್ನು ದೇವಲೋಕದಲ್ಲಿ ದೇವತೆಗಳು ಕೊಂಡಾಡ್ತಿರ್ತಾರೆ, ಅವು ತಂಟೆಗೆ ನೀವು ಹೋಗಬೇಡಿ. ಅವರ ರಕ್ಷಣೆಗೆ ಸ್ವಯಂ ಭಗವಂತ ತನ್ನ ಆಯುಧವನ್ನೇ ಅವರ ಬಳಿ ಇಟ್ಟಿರ್ತಾನೆ. ಅವನನ್ನು ಶಿಕ್ಷೆ ಮಾಡುವ ಅಧಿಕಾರ ನಿಮಗಾಗಲಿ ನಿಮ್ಮ ಬಾಸ್ ಆದ ನನಗಾಗಲಿ ಇಲ್ಲ. ಕಾರಣ ನಮ್ಮ ಅಧಿಕಾರ ವ್ಯಾಪ್ತಿಗೆ, ಜ್ಯೂರಿಸ್ಟ್ರಿಕ್ಷನ್ಗೆ ಅವರು ಬರೋಲ್ಲ. ವಿದುರ ಎಂಥ ಮಹಾನುಭಾವ. ಭಗವಂತನ ಬಾಯಲ್ಲಿ ವಿದುರ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ದೇವತ್ವದಲ್ಲಿ ನೋಡೆ ದಿವಿಜರೊಡೆಯನಾದ ಭಗವಂತನೇ ಅನ್ನಬೇಕಾದರೆ ವಿದುರನ ನಡೆ ನುಡಿ
ಎಷ್ಟು ಪ್ರಾಮಾಣಿಕವಾದ ಭಗವಂತ ಮೆಚ್ಚುವಂತಹ ಜೀವನ ಆ ವಿದುರ ನಡೆಸಿದ್ದ ವಿಚಾರ ಮಾಡಿ. ಇದನ್ನೆಲ್ಲ ಕೇಳಿ ವಿದುರನಿಗೆ ಬಹಳ ಬೇಸರ ಆಯಿತು. ನನಗಿಲ್ಲ ಕೃಷ್ಣನ ಮುಖದಿಂದ ನೇರ ಭಾಗವತ ಕೇಳುವ ಭಾಗ್ಯ ನನಗಿಲ್ಲ. ಕೃಷ್ಣ ಹೇಳದಿದ್ರೇನಾಯಿತು? ಕೃಷ್ಣನನ್ನು ಕಂಡವ, ಕೃಷ್ಣನ ಕಾರುಣ್ಯದ ಕಡಲಲ್ಲಿ ಮಿಂದು ಎದ್ದವ ನೀನು, ಕೃಷ್ಣನ ಸಮೀಪದ ಸ್ನೇಹಿತ. ನೀನು ಹೇಳಿದರೂ ನನಗೆ ಕೃಷ್ಣ ಹೇಳಿದ ಹಾಗೆ ನೀನೇ ನನಗೆ ಹೇಳು ಒಂದ. ಉದ್ಧವರಂತಾರೆ ನಾನು ಹೇಳಲ್ಲ ಅಂದರು. ನೋಡಿ, ಭಾಗವತ ಹೇಳು ಅಂದರು ಹೇಳಲ್ಲ ಅಂದರು. ಯಾಕೆ ಅಂದ? ನನಗೆ ದೇವರು ಹೇಳಲಿಕ್ಕೆ ಹೇಳಿಲ್ಲ ಅಂದ. ಮತ್ತು ನಾನೇನು ಮಾಡಲಿ? ಇಲ್ಲ, ನಿಂಗೆ ಹೇಳಲಿಕ್ಕೆ ಅಂತಲೇ ಮೈತ್ರೇಯರಿಗೆ ಹೇಳಿದ್ದಾನೆ, ನಿನ್ನ ತೀರ್ಥಯಾತ್ರೆಯನ್ನು ಮುಂದುವರಿಸು, ನಿನಗೆ ದೇವರ ಅನುಗ್ರಹ ಆಗುತ್ತೆ, ಭಗವಂತನ ಅನುಗ್ರಹ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವನು ಹಾಗೆ ತಾನು ಪ್ರಯಾಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ದ್ವಾರೀದ್ಯುನದ್ಯ ಋಷಭ ಕುರುಣ ಮೈತ್ರೇಯಮಾಸೀನ ಮಗಾದ ಬೋಧಂ. ಮಡುಗಟ್ಟಿದ ತತ್ವಜ್ಞಾನಿ ಮೈತ್ರೇಯ ಮಹರ್ಷಿಗಳು ವಿದುರ ತೀರ್ಥಯಾತ್ರೆಯನ್ನು ಮುಂದುವರಿಸಿ ಗಂಗಾ ನದಿಯ ತೀರ ಹರಿದ್ವಾರ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಗಂಗೆಯ ತಟಾಕದಲ್ಲಿ ಮಡುಗಟ್ಟಿದ ಜ್ಞಾನಿಗಳಾದ ಮೈತ್ರೇಯ ಮಹರ್ಷಿಗಳನ್ನು ಕಂಡಿದ್ದಾನೆ. ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ. ಅವರನ್ನು ಕೇಳ್ತಾ ಇದ್ದಾನೆ, ಸ್ವಾಮಿ ದಯಮಾಡಿ ನನಗೆ ಭಾಗವತವನ್ನು ಉಪದೇಶ ಮಾಡಿರಿ. ಅವು ಕೇಳ್ತಾನೆ. ಪ್ರಶ್ನೆ ಕೇಳೋದೆ, ಸುಖಾಯ ಕರ್ಮಾಣಿ ಕರೋತಿ ಲೋಕೆ. ಇಡೀ ಜಗತ್ತಿನ ಜನ ಸುಖ ಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಾರೆ, ಬಯಸಿದ ಸುಖ ಸಿಗ್ತಾ ಇಲ್ಲ. ಬಯಸದೇ ಇರುವ ದುಃಖ ಮೇಲಿಂದ ಮೇಲೆ ಬರ್ತಾ ಇದೆಯಲ್ಲ, ಯಾಕೆ? ಅವನೇ ಉತ್ತರ ಹೇಳ್ತಾನೆ, ಜನಸ್ಯ ಕೃಷ್ಣಾದ್ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ. ಭಗವಂತನಿಗೆ ಬೆನ್ನು ಮಾಡಿ ಜೀವನ ನಡೆಸ್ತಾ ಇದ್ದಾರೆ, ಮಾಡಬಾರದ್ದು ಮಾಡ್ತಾರೆ, ಅದಕ್ಕೆ ದುಃಖದಲ್ಲಿದ್ದಾರೆ. ಅಂಥ ದುಃಖದಲ್ಲಿ ಬಿದ್ದವರನ್ನು ಉದ್ಧಾರ ಮಾಡಲಿಕ್ಕಾಗಿಯೇ ಭಗವಂತ ತನ್ನ ಸನ್ನಿಧಾನವನ್ನಿಟ್ಟು ನಿಮ್ಮಂಥ ಸಜ್ಜನರನ್ನು ಕಳಿಸ್ಕೊಡ್ತಾರೆ. ಭವಂತಿ ಭೂತಾನಿ ಜನಾರ್ದನಸ್ಯ. ನೀವು ಭಗವಂತನ ಪ್ರತಿಮೆ, ನೀವು ಬರೋದೇ ಸಜ್ಜನರ ಉದ್ಧಾರಕ್ಕಾಗಿ. ದಯಮಾಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಎಂದಾಗ ಮೈತ್ರೇಯರಂತಾರೆ, ಅಪ್ಪ, ಕೃಷ್ಣನಿಂದ ಭಾಗವತ ಕೇಳಿದ ನಾನು ಯಾರಿಗೆ ಹೇಳಲಿ ಅಂತ ಕಾಯ್ತಾ ಇದ್ದೆ. ನೀನು ಒಳ್ಳೆ ರೈಟ್ ಪರ್ಸನ್. ಒಬ್ಬ ದಾಸಿಯ ಮಗ, ಬ್ರಾಹ್ಮಣ ಅಲ್ಲ, ದಾಸಿಯ ಮಗ, ಅವನನ್ನು ನೋಡಿ ನಿಂಗೆ ಭಾಗವತ ಹೇಳ್ತೀನಿ ಅಂತ ಮೈತ್ರೇಯ ಮಹರ್ಷಿಗಳು ಕೂತರು. ಇದರ ಅರ್ಥ ಯೋಗ್ಯತೆ ಇರೋರು ಒಬ್ಬರು ಕೂತರು ಸಾಕಂತೆ. ಇಷ್ಟ ಆಸಕ್ತಿಯಿಂದ ನೀವಿಷ್ಟು ಜನ ಬಂದು ಕೇಳ್ತಾ ಇದ್ದೀರಿ ಅಂದರೆ ಇವತ್ತಿಗೂ ಭಾಗವತದ ಮಹಿಮಾ ಎಷ್ಟಿದೆ ಅನ್ನೋಕ್ಕೆ ಇದೇ ಸಾಕ್ಷಿ. ಅವತ್ತು ಒಬ್ಬೇ ಒಬ್ಬ ದಾಸಿಯ ಮಗನನ್ನು ನೋಡಿ ಮೈತ್ರೇಯರು ಹೇಳ್ತಾರೆ, ನೀನು ಸಾಮಾನ್ಯ ಅಲ್ಲ, ನೀನು ದೇವಾನುದೇವತೆ. ತಪ್ಪು ಮಾಡಿದ ಪ್ರಜೆಗಳಿಗೆ ಯಮಲೋಕದಲ್ಲಿ ಶಿಕ್ಷೆ ಕೊಡುವಂಥ ಯಮಧರ್ಮ ನೀನು. ಮಾಂಡವ್ಯರ ಶಾಪದಿಂದ ಶೂದ್ರ ದಾಸಿಯ ಮಗನಾಗಿ ಬಂದಿದ್ದೀಯಾ. ಜಾತಿ ಯಾವುದಾದ್ರೇನು, ಯೋಗ್ಯತೆ ನಿಂದು ಉತ್ತಮವಾಗಿದೆ. ಭಾಗವತ ಕೇಳಬೇಕು ಅಂತ ಬರಬೇಕಾದ್ರೇ ಯೋಗ್ಯತೆ ಇರಬೇಕು. ಯೋಗ್ಯತೆ ಇದ್ದವರಷ್ಟೇ, ಜನ್ಮಾಂತರದಲ್ಲಿ ಪುಣ್ಯ ಮಾಡಿದವರಿಗಷ್ಟೇ ಭಾಗವತ ಕೇಳುವಂತಹ ಭಾಗ್ಯ ಬರುತ್ತೆ. ರಸ್ತೆಯಲ್ಲಿ ಹೋಗೋರೆಲ್ಲ ಇಲ್ಲಿ ಬಂದು ಕೂಡ್ಲಿಕ್ಕಾಗಲ್ಲ ರೀ, ಈ ರಸ್ತೆಯಲ್ಲೇ ಹೋಗ್ಬೋದು, ಇಲ್ಲೇ ಇರ್ಬೋದು, ಆದರೆ ಅಷ್ಟು ಪುಣ್ಯ ಮಾಡಿರ್ಬೇಕಂತ. ನೀನು ಪುಣ್ಯಾತ್ಮ, ದೇವೋತ್ತಮ, ನೀನು ಕೇಳ್ತಾ ಇದೀಯಾ, ನಾನು ನಿನಗೆ ಹೇಳ್ತೇನೆ ಅಂತ ಹೇಳಿ ಭಾಗವತದ ಆಗತಿಕ್ರಮ, ಭಾಗವತ ಭೂಮಿಗೆ ಬಂದ ಬಗೆಯನ್ನು ಮೊದಲು ಹೇಳ್ತಾರೆ. ಯಾಕೆ ಭಾಗವತ ಕೇಳಬೇಕಾದ್ರೆ ಈ ಭಾಗವತವನ್ನು ನಮ್ಮ ತನಕ ಯಾರು ತಂದರು ಅದನ್ನು ಗೊತ್ತಾಗಬೇಕಲ್ಲ. ಹಾಗೆ ನಮ್ಮ ತನಕ ತಂದ ಮಹಾನುಭಾವರಲ್ಲಿ ಮೊದಲಿಗೆ ಭಗವಂತ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ. ಬ್ರಹ್ಮದೇವರು ಮಕ್ಕಳಾದ ನಾರದರಿಗೆ ಹೇಳಿದರು. ನಾರದರು 4 ಶ್ಲೋಕ ತಂದು ವ್ಯಾಸರಿಗೆ ಹೇಳಿದರು. ವ್ಯಾಸರು 18,000 ಮಾಡಿ ತಮ್ಮ ಮಕ್ಕಳಾದ ಶುಕಾಚಾರ್ಯರಿಗೆ ಹೇಳಿದರು. ಶುಕಾಚಾರ್ಯರು ಪ್ರಾಯೋಪವೇಶಕ್ಕೆ ಕೂತ ಪರೀಕ್ಷಿತನಿಗೆ ಹೇಳಿದರು. ಅವ ಕೇಳುವಾಗ ಪಕ್ಕದಲ್ಲಿ ಕೂತು ಕೇಳಿದವರು ಸೂತಾಚಾರ್ಯರು.
ಅವರು ಶೌನಕಾದಿಗಳಿಗೆ ಹೇಳಿದರು. ಶೌನಕಾದಿಗಳಿಂದ ನಮ್ಮ ತನಕ ಹರಿದು ಬಂತು. ಇದೊಂದು ಭಾಗವತ. ಇದೇ ಭಾಗವತ ಇನ್ನೊಂದು ಕ್ರಮದಲ್ಲಿ ಪಾತಾಳದಲ್ಲಿ ಶೇಷರೂಪ ದೇವರು ಸಂಕರ್ಷಣ ಅವರು ಸನತ್ ಕುಮಾರರು ಅವರಿಗೆ ಉಪದೇಶ ಮಾಡಿದ್ರು. ಅವರು ಸಾಂಖ್ಯಾಯನರಿಗೆ ಮಾಡಿದ್ರು. ಅವರು ಪರಾಶರರಿಗೆ ಮಾಡಿದ್ರು. ಪರಾಶರರು ಮೈತ್ರೇಯರಿಗೆ ಮಾಡಿದ್ರು. ಮೈತ್ರೇಯರು ವಿದುರನಿಗೆ ಮಾಡಿದರು. ವಿದುರನಿಗೆ ಮಾಡಿದ್ದು ನಮ್ಮ ತನಕ ಬಂತು. ಒಟ್ಟು ಭಾಗವತ ಮೇಲೆ ಭಗವಂತನಿಂದ ಒಂದು ರೂಪದಿಂದ ಬಂದರೆ ಮತ್ತೊಂದು ರೂಪದಿಂದ ಪಾತಾಳದಿಂದ ಬಂದಿರತಕ್ಕಂಥದ್ದು. ಇದು ಯಾರ್ಯಾರು ಮೊದಲು ಕೇಳಿದ್ದಾರೆ ಹೇಳಿದ್ದಾರೆ ಅವರೆಲ್ಲರೂ ಈ ಗ್ರಂಥದ ಋಷಿಗಳು. ಅವರನ್ನು ಒಮ್ಮೆ ಸ್ಮರಣೆ ಮಾಡಿ ಕೇಳಬೇಕು ಅಂತ ಹೇಳ್ತಾ ಇದನ್ನೆಲ್ಲ ವರ್ಣನೆ ಮಾಡಿ ಬ್ರಹ್ಮದೇವರು ಮಾಡಿದ ಸೃಷ್ಟಿಯನ್ನು ಮೈತ್ರೇಯರು ವರ್ಣನೆ ಮಾಡ್ತಾ ಇದ್ದಾರೆ. ಸೃಷ್ಟಿ ಮಾಡಬೇಕು ಅಂದಾಗ ಮೊದಲು ದೇವರ ನಾಭಿಕಮಲದಿಂದ ಬ್ರಹ್ಮದೇವರು ಸೃಷ್ಟಿ. ಬ್ರಹ್ಮದೇವರು ಮೊದಲು ಮಾಡಿದ್ದು 5 ಅವಿದ್ಯೆಗಳು. ಅವಿದ್ಯಾಂ ಪಾಂಚಪರ್ವಣಿ ಅಜ್ಞಾನ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ 5 ಪಾಪಿಗಳಿಗೆ ಬೇಕಾದ 5 ಅಜ್ಞಾನವನ್ನು ಸೃಷ್ಟಿ ಮಾಡಿದ್ದಾರೆ. ಬ್ರಹ್ಮದೇವರಿಗೆ ನಾಚಿಕೆ ಆಯಿತು, ಯಾಕಪ್ಪ ಇಂಥ ಸೃಷ್ಟಿ ಮಾಡಿದೆ? ಆಗ ಅಶರೀರವಾಣಿ ನುಡಿತು, ನಿನ್ನ ಸೃಷ್ಟಿಗೆ ಬೇಕಾದಷ್ಟು ತಪಸ್ಸಿಲ್ಲ, ಇನ್ನು ಸ್ವಲ್ಪ ತಪಸ್ಸು ಮಾಡು ಅಂತ. ಹಾಗಾದ್ರೆ ಇನ್ನು ಸ್ವಲ್ಪ ತಪಸ್ಸು ಮಾಡಿ ಭಗವಂತನ ಧ್ಯಾನದಿಂದ ಪವಿತ್ರವಾದ ಮನಸ್ಸಿನಿಂದಲೇ ಸೃಷ್ಟಿ ಮಾಡಿದರು. ಆಗ ಹುಟ್ಟಿದವರೇ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ, ಚತುಸ್ಸನರು. ಅವರಿಗೆ ಸೃಷ್ಟಿ ಮಾಡು ಅಂತ ಬ್ರಹ್ಮದೇವರು ಆಜ್ಞೆ ಮಾಡಿದ್ರೆ ತನ್ನ ಇಚ್ಛತೆ ಅವರು ಯಾರೂ ಒಪ್ಪಲಿಲ್ಲಂತ. ಯಾಕಂದರೆ ಭಗವಂತನಲ್ಲಿ ಮನಸ್ಸುಳ್ಳ ಅವರು ಊರ್ಧ್ವರೇತಸ್ಕರಾಗಿ ಅವಧೂತರಾಗಿ ಸಂಚಾರ ಮಾಡ್ತಾ ಹೊರಟರು. ಮಕ್ಕಳ ಮಾತು ಕೇಳಲಿಲ್ಲ ಅಂತ ಬ್ರಹ್ಮದೇವರಿಗೆ ಸಿಟ್ಟು ಬಂತಂತ. ಇದು ಅವ್ರ ಕಥೆ ಅಲ್ಲ, ನಮ್ಮ ಕಥೆ. ಬ್ರಹ್ಮದೇವ್ರ ಮಕ್ಕಳೇ ಇನ್ನು ನಮ್ಮ ಮಕ್ಕಳು ಅಲ್ವೇ? ಅದಕ್ಕೆ ಸಿಟ್ಟಿಗೆ ಹೇಳಬೇಡಿ, ಅದರಿಂದ ಏನು ಪ್ರಯೋಜನ ಇಲ್ಲ. ಬ್ರಹ್ಮದೇವ್ರು ತೋರಿಸ್ಕೊಟ್ಟು ಸಿಟ್ಟಿಗೆ ಎದ್ದಾಗ ಏನಾಯಿತು, ಅವ್ರದ್ದು ಹುಬ್ಬು ಗಂಟಾಯಿತು. ಆ ಮಧ್ಯದಿಂದ ಒಂದು ವ್ಯಕ್ತಿ ಹುಟ್ಟಿದ್ರು, ಸದ್ಯೋಜಾತ. ಅವರೇ ರುದ್ರದೇವರು. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಅವರು ಬರುವಾಗಲೇ ರೋದನ ಮಾಡ್ತಾ ಬಂದರು. ಹೋ ಅಂತ ಹತ್ತರು. ರೋದನಾತ್ ರುದ್ರ, ಅವರಿಗೆ ರುದ್ರ ಅಂತ ಬಂತು. ಯಾಕತ್ತರು? ಅವ್ರು ಕೇಳ್ತಾ ಇದ್ದಾರೆ, ನನಗೆ ಸ್ಥಾನ ಯಾವುದು, ಹೆಂಡತಿ ಯಾರು, ನನ್ನ ಕಾರ್ಯ ಏನು? ಅಂದರೆ ನೀವು ಬರುವಾಗ ಏನು ಕೇಳ್ಕೊಂಡು ಬಂದಿರ್ತೀರೋ ಅಷ್ಟೇ ಸಿಗತ್ತೆ ಅಂತ ತೋರಿಸ್ಲಿಕ್ಕೆ ಅವರು ಎಲ್ಲ ಕೇಳ್ಕೊಂಡು ಬರ್ತಾ ಇದ್ದಾರೆ. ಆ ರುದ್ರದೇವರಿಗೆ ಬ್ರಹ್ಮದೇವರು 11 ಸ್ಥಾನವನ್ನು ಕೊಟ್ಟು 11 ಸ್ತ್ರೀ ರೂಪವನ್ನು ಕೊಟ್ಟು ನೀವು ವಿಹಾರ ಮಾಡಿ ಒಳ್ಳೆ ಸಂತಾನ ಪಡೀರಿ ಅಂದರೆ ಅವರು ಮುಂದೆ ಸಂತಾನ ಶುರು ಮಾಡಿದ್ರು. ಅದೇ ರುದ್ರಗಣಗಳು ಭೂತ, ಪ್ರೇತ, ಪಿಶಾಚಿ ಅವೆಲ್ಲ ಬಂದು ತಾತ ಅಂತ ಯಾರನ್ನ ಹಿಡ್ಕೊಂಡ್ರು? ಬ್ರಹ್ಮದೇವ್ರನ್ನೇ ಹಿಡ್ಕೊಂಡ್ರು ರೀ. ಬ್ರಹ್ಮದೇವ್ರು ನೋಡಿದ್ರು, ಯಾಕಾರು ಸೃಷ್ಟಿ ಮಾಡು ಅಂತ ಹೇಳಿದ್ನೋ ಈ ಶಿವಂಗೆ ಅಂಥೇಳಿ, ಅಲಂ ಪ್ರಜಾಭಿಹಿ ಈ ದೃಶುಭಿಹಿ, ಸಾಕಪ್ಪ ಈ ಥರ ಪ್ರಜೆಗಳು ಸೃಷ್ಟಿ ಸಾಕು, ಹೋಗಿ ಸೈಲೆಂಟಾಗಿ ತಪಸ್ ಮಾಡು ಅಂದರು. ಹೆಂಡತಿ ಕೈ ಹಿಡ್ಕೊಂಡು ಕೈಲಾಸದ ಕಡೆ ಹೊರಟರು. ಬ್ರಹ್ಮದೇವ್ರು ಮತ್ತೆ ಬಾಯಿಲ್ಲಿ ಎಂದರು, ಇಷ್ಟು ಮಕ್ಕಳು ಹಡ್ದು ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀಯಲ್ಲ, ನಮ್ಮದೇನು ಬೇಬಿ ಸಿಟ್ಟಿಂಗ್ ಸೆಂಟ್ರ್ ಇದೆಯಾ? ನಿನ್ನ ಮಕ್ಕಳು ನೀನೇ ನೋಡ್ಕೊ, ಮೊಮ್ಮಕ್ಕಳ ಜವಾಬ್ದಾರಿ ಪೂರಾ ತಗೋಬೇಡಿ. ಬರ್ತಡೇಗೆ ಹೋಗ್ರಿ, ಹುಟ್ಟಹಬ್ಬಕ್ಕೆ ಹೋಗಿ, ಎಲ್ಲತಕ್ಕೂ ಹೋಗಿ ವಿಶ್ ಮಾಡಿ ಬೇಕಾದ ಕೊಡಿ, ನಾನೇ ನೋಡ್ಕೋತೀನಿ ಅಂತ ಮಾತ್ರ ಅನ್ಬೇಡಿ. ನೀವು ನಿಮ್ಮ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಿ ಅದು ನಿಮ್ಮ ಮಕ್ಕಳಿಗೆ ಗೊತ್ತಾಗಬೇಕಾದ್ರೆ ಅವ್ರ ಮಕ್ಕಳನ್ನು ಸಾಕಬೇಕು. ಇದು ಲೌಕಿಕದ ಕಥೆ. ಇನ್ನು ಅಲ್ಲೇನು ಕಥೆ ಅಂದರೆ, ಅವತ್ತು ಬ್ರಹ್ಮದೇವರು ಶಿವನಿಗೆ ಹೇಳದೇ ಇದ್ದಿದ್ದರೆ ಇವತ್ತು ನಾವು ದೇವರು ಪೂಜೆ ಮಾಡುವ ಒಂದು ಶ್ಲೋಕ ಇದೆ, ಅಪಸರ್ಪಂತು ಏ ಭೂತ ಭುವಿ ಸಂಸ್ಥಿತ. ಎಲ್ಲ ಭೂಮಿಲಿ ಎಲ್ಲ ಕಡೆ ಅವೇ. ನೀವು ಪ್ರವಚನಕ್ಕೆ ಹೊರಟ್ರೆ ನಿಮ್ಮ ಹಿಂದೆ ಒಂದು ಭೂತ ಬರೋದು, ಹಿಂಗೆ ಹಿಡ್ಕೊಂಡು ನಿಮ್ಮ ಚೇರಿಂದ ನಿಂತುಬಿಟ್ರಿ ಏನು ಕೇಳಿಸ್ಕೋತೀರಿ? ಇಷ್ಟೆಲ್ಲ ಭೂತ ಇತ್ತು. ತೇನಶಂತು ಶಿವಾಗ್ನೆಯ. ರುದ್ರದೇವರು ದೊಡ್ಡ ಜಾಗ ತಗೊಂಡು ಕಾಂಪೌಂಡ್ ಹಾಕ್ಕೊಂಡು ತಮ್ಮ ಹೆಸರಲ್ಲಿ ರಿಜಿಸ್ಟರ್ ಮಾಡಿಕೊಂಡು ರುದ್ರಭೂಮಿ ಅಂತ ಹೆಸರಿಟ್ಟು ಪಿಶಾಚಿಗಳನ್ನು ಒಳಗಿಟ್ಟು ಕಪಾಲವನ್ನು ಕೈಯಲ್ಲಿಡಿದು ಸಜ್ಜನರಿಗೂ ಉಪಕಾರ ಮಾಡ್ತಾ ನಿಂತಹ ವೈಷ್ಣವ ಶಿರೋಮಣಿಗಳು ಯಾರು? ರುದ್ರದೇವರು. ಅದಕ್ಕೆ ನಾವು ಅವ್ರನ್ನ ಗುರುಗಳು ಅಂತ ಉಪಾಸನೆ ಮಾಡಬೇಕು. ಅನ್ಯನಲ್ಲವೋ ನಾನು ಗುರು ಎಂಬೆ ನಿನ್ನ
ಇನ್ನಾದರೂ ತೋರೋ ಹರಿಯ ಮುಕ್ಕಣ್ಣ ಧವಳ ಗಂಗೆಯ ಗಂಗಾ ಧರ ಮಹಾಲಿಂಗ ಮಾಧವನ ತೋರಿಸಯ್ಯ ಮುನಿಕುಲೋತ್ತುಂಗ. ಅಂತಹ ರುದ್ರದೇವರು ಹೀಗೆಲ್ಲ ಮಾಡಿದ್ದಾರೆ. ಬ್ರಹ್ಮದೇವರು ನೋಡಿದ್ರು ಯಾಕೋ ಈ ಸೃಷ್ಟಿ ಸರಿ ಹೋಗಲಿಲ್ಲ, ಮಕ್ಕಳಿಗೆ ಹೇಳೋ ಕೆಲಸ ಮಧ್ಯಮ, ಹಾಳು ಮಾಡೋದು ಹಾಳು, ನಾನು ಮಾಡೋದೇ ಒಳ್ಳೆಯದು ಅಂಥೇಳಿ ಬ್ರಹ್ಮದೇವರು ತಾವೇ ಸ್ವತಃ ಸೃಷ್ಟಿ ಮಾಡಿದ್ರು. 9 ಜನ ಮಕ್ಕಳು. ಉತ್ಸಂಗ ನಾರದೋ ಜಜ್ಞೆ, 10ನೇವರೇ ನಾರದರು ತೊಡೆಯಿಂದ ಹುಟ್ಟಿದ್ದಾರೆ. ಅವರಿಗೆಲ್ಲ ಹೇಳಿದ್ರು ನೀವೇ ಮದುವೆ ಆಗಿ ಅಂತ. ಎಲ್ಲ ನೋಡಿಕೊಂಡ್ರು ಬರೀ ಗಂಡಸರು, ಯಾರು ಮದುವೆ ಆಗಬೇಕ್ರಿ, ನಮ್ಮಪ್ಪಂಗೆ ಯಾಕಿಂತ ಬುದ್ಧಿ ಬಂತು, ಇದು ನೋಡಿದ್ರು ಅಪ್ಪ ನೋಡು ಹೌದಲ್ವೇ. ಎರಡೂ ತೋಳನ್ನು ಹೀಗೆ ಮಾಡಿದ್ರು. ಹಾಗೆ ಬಂದವರೇ ಸ್ವಯಂಭುವ ಮನು ಮತ್ತು ಅವರ ಶತರೂಪಾದೇವಿ ಎನ್ನುವ ಜೋಡಿ, ಮೊದಲ ಜೋಡಿ ಬ್ರಹ್ಮದೇವರು ಆ ಮಕ್ಕಳನ್ನು ಪಡೆದಿದ್ದಾರೆ. ಭಗವಂತ ನನ್ನ ಕುರಿತು ತಪಸ್ಸು ಮಾಡಿದ್ದಾರೆ. ಸೃಷ್ಟಿ ಕಾರ್ಯಕ್ಕೆ ಸಿದ್ಧರಾಗಿ ಸ್ಥಳ ಎಲ್ಲಿ, ಸೃಷ್ಟಿಗೆ ಜಾಗ ಬೇಕಲ್ಲ ಅಂದಾಗ ಬ್ರಹ್ಮದೇವರು ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮೂಗಿನಿಂದ ಒಂದು ಸಣ್ಣ ಹಂದಿ ಮರಿ ಜಾರಿ ಬಂತಂತೆ. ಅದೇ ಮೊದಲ ವರಾಹ, ಆದಿವರಾಹ, ಯಜ್ಞವರಾಹ, ಶ್ವೇತವರಾಹ ಮುಳುಗಿದ ಭೂಮಿಯನ್ನು ಮೇಲೆ ತಂದು ಸಾಧನೆಗೆ ಅವಕಾಶ ಮಾಡಿಕೊಟ್ಟದ್ದು. ಹಾಗೆ ಇನ್ನೊಂದು ವರಾಹ ಅವತಾರ 7ನೇ ಮನ್ವಂತರದಲ್ಲಿ ನಡೆದದ್ದು, ಅದಕ್ಕೆ ನೀಲವರಾಹ ಅಂತ. ಮೊದಲ ವರಾಹ ಬ್ರಹ್ಮದೇವರ ಇನ್ನೊಬ್ಬ ಮಗ ಆದಿ ಹಿರಣ್ಯಾಕ್ಷ ಅಂತ. ಅವನು ಶಕ್ತಿಯಿಂದಲೇ ಅವನು ಭೂಮಿ ಮುಳುಗಿತ್ತು, ದೇವರು ಮೇಲ್ ತರುವಾಗ ಅಡ್ಡಿಪಡಿಸಿದ, ಅವನನ್ನು ದೇವರು ಸಂಹಾರ ಮಾಡಿದ. 2ನೇ ಹಿರಣ್ಯಾಕ್ಷ ದ್ವಿತೀಯ ಮಗ ದೈತ್ಯ ಹಿರಣ್ಯಾಕ್ಷ, ಅವನು ಬಲವಾಗಿ ತಳ್ಳಿದ್ದ, ಮೇಲೆ ತರುವಾಗ ದೇವರು ಅವನನ್ನು ಸಂಹಾರ ಮಾಡಿದ. 2 ಅವತಾರದ ಕಥೆಯನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂದೆ ಕರ್ದಮರು ಬ್ರಹ್ಮದೇವರ ಮಕ್ಕಳು, ಅವರು ತಪಸ್ಸು ಮಾಡಿದ್ದಾರೆ. ಶುಕ್ಲರೂಪಿ ಪರಮಾತ್ಮ ದರ್ಶನ ಕೊಟ್ಟ. ಏನು ಬೇಕು ವರ ಅಂದ. ಅವರಂದರು ನಿನ್ನ ಹತ್ರ ವರ ಕೇಳಲಿಕ್ಕೆ ನಾಚಿಕೆ ಆಗುತ್ತೆ, ಕೇಳಿ ನಾಚಿಕೆ ಪಡಬೇಡ, ಏನು ಬೇಕಾದ್ರೂ ಕೇಳು ಅಂದರು ದೇವರು. ಇಲ್ಲ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ, ಒಂದು ಕನ್ಯಾ ಬೇಕು ಅಂದರು. 1000 ವರ್ಷ ತಪಸ್ಸು ಮಾಡಿ ಕನ್ಯೆಯನ್ನು ಕೇಳಿದ್ದಾರೆ. ನಮಗೇನು ಕಥೆ ಗೊತ್ತಾ, ಒಳ್ಳೆ ಹೆಂಡತಿ ಸಿಗಬೇಕಾದ್ರೆ ತಪಸ್ಸಿರಬೇಕು. ನಿಮ್ಮದು ಎಂಥ ತಪಸ್ಸೋ ಅಂಥ ಹೆಂಡತಿ. ನಮ್ಮಲ್ಲಿ ಕಂತೆಗೆ ತಕ್ಕ ಬೊಂತೆ ಅಂತಾರಲ್ಲ, ಹಾಗೆ ನಮ್ಮ ತಪಸ್ಸು ಅಂಥದ್ದು, ಹೆಂಡತಿ ಅಂಥದ್ದು. ಆಚಾರ್ಯ ಹೆಂಡತಿ ಕತೆ ಬಿಡಿ, ಗಂಡನ ಕತೆ ಹೇಳಿ. ಒಳ್ಳೆ ಗಂಡ ಸಿಗ್ಬೇಕಾದ್ರೆ ಏನು ಮಾಡಬೇಕು, ಒಳ್ಳೆ ಹೂವು ದೇವರಿಗೆ ಹಾಕಬೇಕು. ಕೆಲವರು ಒಂದೇ ಹೂವು ಇಟ್ಕೊಂಡು ಕಿತ್ತು ಹಾಕ್ಬಿಟ್ಟಿದ್ರೆ ಅಂಥ ಗಂಡನೇ ಕಿತ್ತು ಹೋಗ್ತಿರ್ತಾರೆ. ಕಿತ್ತೋಗೋದು ಅಂದರೆ ಮನೆ ಬಿಟ್ಟೋಗಲ್ಲ, ಮನೇಲೇ ಇರ್ತಾರೆ. ನಿಮ್ಮ ಮನೆಯವರು ಅಯ್ಯೋ ಒಂದಿನ ಇದ್ದಾಗ ಇರಲ್ಲ ರೀ. ಅವ್ರ ಮನಸ್ಸು ಹಾಗೋ ಮೂಡಿ ಫೆಲೋ ಅಂತಾರಲ್ಲ, ಮೂಡ್ ಅಂದರೆ ಮನಸ್ಸು, ಸುಮನಸ್ಸು ಅಂತ ಹೂವಿಗೆ ಹೆಸರು. ಒಳ್ಳೆ ಮನಸ್ಸಿರ್ಬೇಕಾದ್ರೆ ಒಳ್ಳೆ ಹೂವು. ಆಚಾರ್ಯ ನಾವಿಬ್ಬರು ಪರವಾಗಿಲ್ಲ, ಮಕ್ಕಳ ಕತೆ ಹೇಳಿ. ಒಳ್ಳೆ ದಾನಕ್ಕೆ ತಕ್ಕ ಮಕ್ಕಳಂತ. ದಂಪತಿಗಳಾದಮೇಲೆ ದಾನ ಮಾಡಬೇಕು. ಅದು ಗರ್ಭಿಣಿಯರಾದಾಗ ಪ್ರತಿ ತಿಂಗಳು ಒಂದೊಂದು ದಾನ ಇದೆ, ಯಾವ್ಯಾವ ಹಣ್ಣು ಅಂತ. ಆ ಹಣ್ಣಿಗೆ ತಕ್ಕ ಹಾಗೆ ನೀವು ದಾಂಪತ್ಯ ಫಲಕ್ಕೆ ತಕ್ಕ ಹಾಗೆ ದಾಂಪತ್ಯದ ಫಲ ಬರುತ್ತೆ ಅಂತ ಹೇಳ್ತಾರೆ. ಅವರೇ ಭಗವಂತ ಹೇಳ್ತಾನೆ, ನಿನಗೋಸ್ಕರ ಒಂದು ಕನ್ಯಾ ಸೃಷ್ಟಿ ಮಾಡಿದ್ದೀನಿ ಅಂತ. ಅವಳೇ ದೇವಹೂತಿ. ಅದು ಸ್ವಯಂಭೂ ಮನುವಿಗೆ 3 ಜನ ಮಕ್ಕಳು, ದೇವಹೂತಿ, ಆಕೂತಿ, ಪ್ರಸೂತಿ, ಉತ್ತಾನಪಾದ, ಪ್ರಿಯವ್ರತ ಅಂತ 5 ಜನ ಮಕ್ಕಳ ಸಂಸಾರ ಸ್ವಯಂಭೂ ಮನುದು. ದೊಡ್ಡ ಮಗಳಾದ ದೇವಹೂತಿಯನ್ನು ಕರ್ದಮರಿಗೆ ಕೊಟ್ಟಿದ್ದಾರೆ. ಕರ್ದಮರು 100 ವರ್ಷ ತಪಸ್ಸು ಮಾಡಿದ್ದಾರೆ. ಮದುವೆ ಆದಮೇಲೆ ಮತ್ತೆ 100 ವರ್ಷ ಆದಮೇಲೆ ಕಣ್ಬಿಟ್ಟು ಹೆಂಡ್ತಿನ ಕೇಳಿದ್ರು, ಏನು ನಿನ್ನ ಆಸೆ ಹೇಳು ಅಂತ. ಇನ್ನೇನು ಒಂದೇ ಆಸೆ, ಇಂದಿರಾ ರಮಣ ಗೋವಿಂದ. ಈಗ ಇನ್ನೇನು ಆಸೆ, ವಯಸ್ಸಾಯಿತು, ಕಾಲ ಆಯಿತು. ಈಗಲ್ಲ, ನೀನು ನನ್ನ ಮದುವೆ ಆದಾಗ ಏನು ಆಸೆ ಇತ್ತು ಹೇಳು. 2 ಆಸೆ. ಒಂದು, ನಿಮ್ಮಿಂದ ಬ್ರಹ್ಮಜ್ಞಾನ ಪಡಿಬೇಕು, ನಿಮ್ಮಿಂದ ಬ್ರಹ್ಮಜ್ಞಾನಿಯನ್ನು ಮಗನನ್ನಾಗಿ ಪಡಿಬೇಕು. ಅದಕ್ಕೆ ಅವರಂದರು, ಬ್ರಹ್ಮಜ್ಞಾನಿ ಭಗವಂತ ಹೊಟ್ಟೆ ಒಳಗೆ ಇದ್ದಾನೆ, ನಿನಗೆ ಬರ್ತಾನೆ, ನಾನು ನಿನಗೆ ಉಪದೇಶ ಅಲ್ಲ ಅವನೇ ಮಾಡ್ತಾನೆ ಅಂತ ಹೇಳಿದ್ದಾರೆ. ಅಂತಹ ಭಗವಂತ ಕಪಿಲ ವಾಸುದೇವನಾಗಿ ಆ ತಾಯಿಯ ಗರ್ಭದಲ್ಲಿ ಅವತಾರ ಮಾಡಿದ. ಆ ತಾಯಿ ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ. ಅದನ್ನೇ ಕಪಿಲ ಗೀತೆ ಅಂತ ಕೇಳ್ತಾ ಇದ್ದಾರೆ. ಭಗವಂತನ ಧ್ಯಾನದ ಕ್ರಮ, ಅಮ್ಮ ನನ್ನನ್ನು ಹೇಗೆ ಧ್ಯಾನ ಮಾಡಬೇಕು ಅದನ್ನೆಲ್ಲ ಹೇಳಿದ್ದಾನೆ. ತಾಯಿ ಕೇಳ್ತಾಳೆ, ಈ ಸಂಸಾರ ಬಂಧನಕ್ಕೆ ಕಾರಣ ಯಾವುದು, ಬಿಡುಗಡೆಗೆ ಯಾವುದು ಕಾರಣ? ದೇವರಂದ 2ಕ್ಕೂ ಒಂದೇ, ಅದೇ ಮನಸ್ಸು.
ವಿಷಯದ ಕಡೆ ತಿರುಗಿದರೆ ಬಂಧನ, ದೇವರ ಕಡೆ ತಿರುಗಿದರೆ ಉದ್ಧಾರ. ಒಂದೇ ಕೀ, ಒಂದು ಕಡೆ ತಿರುಗಿಸಿದ್ರೆ ಲಾಕ್, ಒಂದು ಕಡೆ ತಿರುಗಿಸಿದ್ರೆ ಓಪನ್. ಮನಸ್ಸು ವಿಷಯದ ಕಡೆ ತಿರುಗಿದರೆ ಬಂಧನ, ದೇವರ ಕಡೆ ತಿರುಗಿದರೆ ಉದ್ಧಾರ. ಹಾಗಾದರೆ ಇಂಥ ಭಗವಂತನ ಅನುಗ್ರಹ ಪಡಿಬೇಕಂದ್ರೆ ಏನು ಮಾಡಬೇಕು? ಸಜ್ಜನರ ಸಹವಾಸ ಮಾಡಬೇಕು. ಎಲ್ಲಿ ಭಾಗವತ ಆಗತ್ತೆ ಅಲ್ಲಿ ಹೋಗ್ಬೇಕು. ಏನು ಸಿಗುತ್ತೆ? ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಭಗವಂತನ ಪಾದದಲ್ಲಿ ಮನಸ್ಸು ಬರಬೇಕು, ಭಕ್ತಿ ಬರಬೇಕಂದ್ರೆ ಸಜ್ಜನರ ಸಮೂಹದಲ್ಲಿ ಹೋಗಿ ಕೊಡಬೇಕು. ಎಲ್ಲೋ ಕ್ಲಬ್ಗೋ, ಎಲ್ಲೋ ಕಟ್ಟೆ ಮೇಲೋ, ಎಲ್ಲೋ ಹೋಗಿ ಕೂತ್ಕೋಬೇಡಿ. ಇಂಥ ಸಜ್ಜನರ ಸಮೂಹದಲ್ಲಿ ಬಂದು ಕೂಡಿ. ಕೂತ್ರಿ ಇಲ್ಲಿ ಮಾತಿಲ್ಲ, ಒಂದೇ ಮಾತು, ಒಂದೇ ಮೈಕ್. ಎಲ್ಲ ಕೂತವ್ರಿಗೆಲ್ಲ ಮೈಕ್ ಇಡಲ್ಲ, ಇಲ್ಲಿ ಒಂದೇ ಕಡೆ ಮೈಕ್ ಇಟ್ಟಿರ್ತಾರೆ. ಒಂದೇ ಮಾತು, ಭಗವಂತನ ಗುಣಗಾನ ಮಾತ್ರ ಕೇಳ್ತಾ ಕೇಳ್ತಾ ಕೇಳ್ತಾ. ಇವತ್ತಲ್ದಿದ್ರೆ ಯಾವತ್ತಾದರೂ ಒಂದಿನ ನಿಮ್ಮ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರುತ್ತೆ ದೇವರ ಕಥೆ ಕೇಳುವಾಗ. ನಿಮ್ಮ ಮೈ ರೋಮಾಂಚನ ಆಗುತ್ತೆ, ಕಾಲದ ಪರಿವೇ ಹೊರಟೋಗುತ್ತೆ. ಎಲ್ಲಿದ್ದೀನಿ ಮರ್ತೋಗ್ತೀರಿ, ನಿಮ್ಮ ಪಕ್ಕ ಯಾರಿದೆ ಮರ್ತೋಗುತ್ತೆ. ಇದೇನೋ ಒಂದು ಅಡ್ವರ್ಟೈಸ್ಮೆಂಟ್ ಇದೆ ನೋಡಿ, ಯಾವುದೋ ಒಂದು ಚಾಕ್ಲೇಟ್ ತಿಂದರೆ ಗಾಯಬ್ ಮಾಯ ಆಗ್ಬಿಡ್ತೀರಿ ಅಂತ. ಆ ಚಾಕ್ಲೇಟ್ ಅಲ್ಲ ರೀ, ನಂದತನೆಯ ಗೋವಿಂದನ ಮಧುರವಾದ ಮಿಠಾಯಿ. ಇದನ್ನು ತಿಂದರೆ, ನಿಜವಾಗಿ ತಿಂದರೆ ನೀವು ಎಲ್ಲಿದ್ದೀರಿ, ಏನು ಮಾಡ್ತಾಯಿದ್ದೀರಿ ಎಲ್ಲ ಮರ್ತೋಗಿ ನಿಮ್ಮ ಮನಸ್ಸು ಭಗವಂತನ ಪಾದದಲ್ಲಿ ಸೇರುತ್ತೆ. ಅಮ್ಮ ಅಂತ ಸಜ್ಜನರ ಸಹವಾಸ ಮಾಡಬೇಕು. ಮಾಡಿ ನನ್ನ ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡಬೇಕು? ಮೊದಲು ನನ್ನ ಪಾದ ಚಿಂತನೆ ಮಾಡಬೇಕು. ಸಂಚಿಂತಯದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಡ್ಯಂ ಉತ್ತುಂಗರಕ್ತವಿಲಸನ್ನಕ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದ್ ಹೃದಯಾಂಧಕಾರಂ. ಅಂತರಂಗದ ಒಳಗಿನ ಕತ್ತಲೆಯನ್ನು ಕಳೆಯುವಂತಹ ಬೆಳಕು ಹೊರಗಿಲ್ಲ, ಒಳಗಿರುವ ಭಗವಂತನ ಪಾದದ ಬೆರಳಿನ ಉಗುರಿನ ತುದಿಯ ಒಳಗಿರುವ ಧೂಳಿನಲ್ಲಿರುವಂಥ ಬೆಳಕು ಹೃದಯದ ಒಳಗಿರುವ ಕಾಡು ಕತ್ತಲೆ ಅಜ್ಞಾನವನ್ನು ಕಳೆದು ನಮ್ಮನ್ನು ಉದ್ಧಾರ ಮಾಡುವಂಥ ಬೆಳಕು. ಇಂತಹ ಪಾದವನ್ನು ಚಿಂತನೆ ಮಾಡಬೇಕು ಅಂತ 11 ಶ್ಲೋಕಗಳಲ್ಲಿ ಭಗವದ್ಧ್ಯಾನವನ್ನು ಭಗವಂತ ತಿಳಿಸ್ಕೊಟ್ಟಿದ್ದಾನೆ. ಮಗ ಹೇಳಿದಂತೆ ತಾಯಿ ನಡೆದು ನದಿಯಾಗಿ ಹರಿದು ಭಗವಂತನ ಪಾದವನ್ನೇ ಸೇರಿದ ಕಥೆ. ಯಾರು ಈ ತೃತೀಯ ಸ್ಕಂದದ ಕಥೆಯನ್ನು ಶ್ರದ್ಧೆಯಿಂದ ಕೇಳ್ತಾರೆ ಅವರಿಗೆ ಅಂತ್ಯಕಾಲದಲ್ಲಿ ನನ್ನ ಪಾದಾರವಿಂದದಲ್ಲಿ ಅವರಿಗೆ ಭಕ್ತಿ ಬರುವ ಹಾಗೆ ಅನುಗ್ರಹ ಮಾಡ್ತೇನೆ ಅಂತ ಸ್ವಯಂ ಭಗವಂತ ಇದಕ್ಕೆ ಫಲವನ್ನು ಹೇಳಿದ್ದಾನೆ. ಮುಂದೆ ಉತ್ಥಾನಪಾದನ ಕಥೆ ಚತುರ್ಥ ಸ್ಕಂದದಲ್ಲಿ ಉಳಿದ 2 ಹೆಣ್ಣು ಮಕ್ಕಳು ದೇವಹೂತಿ ಮತ್ತು ಆಕೂತಿ ಮತ್ತು ಪ್ರಸೂತಿಯ ಮದುವೆ ಮತ್ತು ಚಿಕ್ಕ ಮಗ ಉತ್ಥಾನಪಾದ ಸ್ವಯಂಭೂ ಮನುವಿನ ಮಗ, ಅವನ ಕಥೆ, ಅವನ ವಂಶದಲ್ಲಿ ಬಂದ ಧ್ರುವ, ವೇನ ಇವರೇ ಮೊದಲಾದವರ ಕಥೆ ಚತುರ್ಥ ಸ್ಕಂದದಲ್ಲಿ ಬಂದಿರತಕ್ಕಂಥದ್ದು. ಅದು ನಾಳೆ ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.